ಹಾಸನ ಆಕಾಶವಾಣಿ ಕೇಂದ್ರ 2026ನೇ ಸಾಲಿನ ರೇಡಿಯೋ ಕಿಸಾನ್ ದಿವಸದ ಅಂಗವಾಗಿ ಹಮ್ಮಿಕೊಂಡಿದ್ದ ಕೃತಕ ಬುದ್ಧಿಮತ್ತೆ ಹಾಗೂ ಕೃಷಿ ಅಭಿವೃದ್ಧಿ ಕುರಿತ ಒಂದು ದಿವಸದ ವಿಚಾರ ಸಂಕಿರಣದ ಆಯ್ದ 2ನೇ ಭಾಗ. ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್. ಇಂದಿನ 2ನೇ ಸಂಚಿಕೆಯಲ್ಲಿ ಆಲಿಸೋಣ ತೋಟಗಾರಿಕೆ ಬೆಳೆಗಳಲ್ಲಿ ಕೃತಕ ಬುದ್ಧಿಮತ್ತೆಯ ಬಳಕೆ ಕುರಿತು ಅರಕಲಗೂಡಿನ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ರಾಜೇಶ್ ಡಿ ಹಾಗೂ ಕೃತಕ ಬುದ್ಧಿಮತ್ತೆ ಮತ್ತು ನಿಖರ ಕೃಷಿ ಕುರಿತು ಸಕಲೇಶಪುರದ ದೋಣಿಗಾಲಿನಲ್ಲಿರುವ ಭಾರತೀಯ ಸಾಂಬಾರ ಮಂಡಳಿಯ ಏಲಕ್ಕಿ ಸಂಶೋಧನಾ ಕೇಂದ್ರದ ಮುಖ್ಯಸ್ಥರು ಹಾಗೂ ವಿಜ್ಞಾನಿ ಡಾಕ್ಟರ್ ಕೆಎನ್ ಹರ್ಷ ಅವರ ವಿಚಾರಗಳನ್ನು ಆಲಿಸೋಣ. ಕೃಷಿ ಸಾಕಷ್ಟು ಬದಲಾವಣೆಗಳನ್ನು ಕಂಡಿದೆ. ಇವತ್ತು ತೋಟಗಾರಿಕೆ ಬೆಳೆಗಳತ್ತ ಇವತ್ತು ಎಲ್ಲರೂ ಕೂಡ ಮುಖ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ಗಮನಿಸಬಹುದು. ಅದರ ಅಗತ್ಯವೂ ಕೂಡ ಇವತ್ತು ಹೆಚ್ಚಾಗಿ ಇರುವಂಥದ್ದನ್ನು ನಾವು ಅರಿತಿದ್ದೇವೆ. ಈ ನಿಟ್ಟಿನಲ್ಲಿ ಎಲ್ಲರೂ ಕೂಡ 1 ಎಕರೆ ಪ್ರದೇಶ ಇದ್ದರೂ ಕೂಡ ಅದರಲ್ಲೊಂದು ಅರ್ಧ ಎಕರೆ ಅಷ್ಟಾದರೂ ನಾವು ತೋಟಗಾರಿಕೆ ಬೆಳೆಗಳನ್ನು ಮಾಡೋಣ, ತೆಂಗನ್ನು ಬೆಳೆಯೋಣ, ಬಾಳೆ ಬೆಳೆಯೋಣ, ಅಡಿಕೆ ಬೆಳೆಯೋಣ, ಬೇರೆ ಬೇರೆ ತರಹದ ಹಣ್ಣಿನ ಪದಾರ್ಥಗಳನ್ನು ಬೆಳೆದುಕೊಳ್ಳೋಣ ಅನ್ನುವಂಥ ಚಿಂತನೆಗಳು ಹೆಚ್ಚಾಗಿ ಇದ್ದಾವೆ. ಹೀಗೆ ಕೃಷಿಕರು ಏನು ಬದಲಾಗ್ತಾ ಇದ್ದಾರೋ, ತೋಟಗಾರಿಕೆ ಬೆಳೆಗಳತ್ತ ಹೋಗ್ತಾ ಇದ್ದಾರೋ, ಈ ತೋಟಗಾರಿಕೆ ಬೆಳೆಗಳಲ್ಲಿ AI ತಂತ್ರಜ್ಞಾನವನ್ನು ಹೇಗೆ ಬಳಕೆಯನ್ನು ಮಾಡಬಹುದು, ಆ ಒಂದು AI ತಂತ್ರಜ್ಞಾನ ಎಷ್ಟರ ಮಟ್ಟಿಗೆ ತೋಟಗಾರಿಕೆ ಬೆಳೆಗಳಲ್ಲಿ ಅದರ ಒಂದು ಕೃಷಿಗೆ ಆಗಿರಬಹುದು, ಮತ್ತು ಅದರ ಬೆಳೆ ಸಂರಕ್ಷಣೆಗೆ ಆಗಿರಬಹುದು, ಮೌಲ್ಯವರ್ಧನೆ ಮತ್ತು ಸಂಸ್ಕರಣೆಗೆ ಆಗಿರಬಹುದು, ಹಾಗೂ ಅದರ ಮಾರುಕಟ್ಟೆಗೆ ಇರಬಹುದು, ಹೇಗೆ ನೆರವಾಗುತ್ತೆ ಅನ್ನುವಂಥ ವಿಚಾರಗಳನ್ನು ಈಗ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದಾರೆ ಅರಕಲಗೂಡಿನ ತೋಟಗಾರಿಕೆ ಇಲಾಖೆಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದಂತಹ ರಾಜೇಶ್ ಅವರು ತೋಟಗಾರಿಕೆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಒಳ್ಳೆಯ ಪ್ರಭುತ್ವವನ್ನು ಹೊಂದಿರತಕ್ಕಂಥವ್ರು. ಸಾಕಷ್ಟು ಚೆನ್ನಾಗಿ ವಿಚಾರಗಳನ್ನು ಮಂಡನೆಯನ್ನು ಮಾಡ್ತಾರೆ. ಅದರಲ್ಲೂ ಕೂಡ ನಮ್ಮ ಕೃಷಿಕರಿಗೆ ಹೇಗೆ ಅರ್ಥ ಆಗಬೇಕೋ ಆ ಒಂದು ಮಾದರಿಯಲ್ಲಿ ವಿಚಾರಗಳನ್ನು ತಿಳಿಸ್ತಕ್ಕಂಥವ್ರು. ಸಾಕಷ್ಟು ಒತ್ತಡದಲ್ಲಿ, ಯಾಕೆ ಅಂತ ಹೇಳಿದರೆ ಮಾರ್ಚ್ ತಿಂಗಳು ಅಂತ ಹೇಳಿದರೆ ಎಲ್ರಿಗೂ ಒಂದು ಒತ್ತಡ ಶುರು ಆಗಿಬಿಡುತ್ತೆ. ನಮ್ಮ ಹಣಕಾಸಿನ ವರ್ಷ ಕೊನೆ ಆಗ್ತಾ ಇರುತ್ತೆ. ಅದರಲ್ಲೂ ಕೂಡ ಅಧಿಕಾರಿಗಳಿಗೆ ಅದೊಂದು ಸಂಕಷ್ಟದ ಕಾಲ. ಈ ಒಂದು ಸಂದರ್ಭದಲ್ಲಿ ಆಕಾಶವಾಣಿಯ ಪ್ರೀತಿಯಿಂದಾಗಿ ಅವರು ಒಪ್ಪಿಕೊಂಡು ಬಂದಿದ್ದಾರೆ. ಈಗ ತೋಟಗಾರಿಕೆ ಬೆಳೆಗಳಲ್ಲಿ ಹೇಗೆ ನಮ್ಮ ಕೃತಕ ಬುದ್ಧಿಮತ್ತೆಯನ್ನು ಬಳಕೆಯನ್ನು ಮಾಡಬಹುದು ಅನ್ನೋಂಥ ವಿಚಾರಗಳನ್ನು ನಿಮ್ಮ ಮುಂದೆ ಅವರು ಪ್ರಸ್ತುತಪಡಿಸ್ತಾರೆ. ಎಲ್ಲರಿಗೂ ನಮಸ್ಕಾರಗಳು. ಇವತ್ತು ನಾವು AI ಇನ್ ಅಗ್ರಿಕಲ್ಚರ್, ಕೃಷಿಯಲ್ಲಿ AI ಅನ್ನೋ ಒಂದು ಹೊಸ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇಷ್ಟು ವರ್ಷಗಳ ಕಾಲ AI ಅನ್ನೋದು ಯಾವತ್ತು ಕೃಷಿಯಲ್ಲಿ ಚರ್ಚೆಗೆ ಬಂದಿರಲಿಲ್ಲ. AI ಅನ್ನೋದೇ ನಮ್ಮೆಲ್ಲರಿಗೂ ಹೊಸತು. ಅದರಲ್ಲಿ ಕೃಷಿಯಲ್ಲಿ AI ಅನ್ನೋದು ಇನ್ನೂ ಹೊಸತು. ಪ್ರಾಬಬ್ಲಿ ನಾನು ಫಸ್ಟ್ ಅನ್ಸುತ್ತೆ ಇದ್ರ ಬಗ್ಗೆ ಚರ್ಚಾಗೋಷ್ಠಿ ಆಗಿರ್ಬೋದು, ಇದನ್ನು ಮಾತುಕತೆ ಅಥವಾ ವಿಚಾರಗೋಷ್ಠಿಯಲ್ಲಿ ಬಂದಿರತಕ್ಕಂಥದ್ದು ಇದೇ ಪ್ರಥಮ ಬಾರಿಗೆ. ಬಹಳ ಸ್ವಾರಸ್ಯಕರ ವಿಷಯ. ಏನು AI ಇಲ್ಲಿ ನಾವು ನೋಡ್ತಾ ಇದ್ದೀವಿ, ನಮಗೆ ಗೊತ್ತಿರೋ ಪ್ರಕಾರ AI ಅಂದ್ರೇನು, ಆರಾಮಾಗಿ ವೀಡಿಯೋಗಳನ್ನ ಕ್ರಿಯೇಟ್ ಮಾಡ್ಬೋದು, ಫೋಟೋಗಳನ್ನ ಕೊಲಾಜ್ ಮಾಡ್ತಾ ಇದ್ದೀರಾ, ಅದನ್ನೆಲ್ಲ ನಾವು ಗಮನಿಸ್ತಾ ಇದ್ದೀವಿ. ಯಾರೋ ಎಲ್ಗೋ ಹೋಗೇ ಇರೋದಿಲ್ಲ, ಅಲ್ಲಿಗೆ ಹೋಗಿದ್ದಾರೆ ಅನ್ನೋ ರೀತಿ ಬಿಂಬಿಸ್ತಾ ಇದ್ದಾರೆ. ಯಾರ್ಯಾರೋ ಭೇಟಿನೇ ಆಗಿರೋದಿಲ್ಲ, ಭೇಟಿಯಾದ ರೀತಿ ಬಿಂಬಿಸ್ತಿದ್ದಾರೆ. ಇವನ್ನೆಲ್ಲ ಮಾಡೋದಕ್ಕೆ AI ಬಳಸ್ತಾ ಇದ್ದಾರೆ. AI ಇದಕ್ಕೆ ಒಂದು ಶಕ್ತಿ ಇದೆ ಅನ್ನೋದನ್ನು ನಾವು ಅದ್ರ ಮೂಲಕ ತಿಳ್ಕೊಂಡಿದ್ದೀವಿ. ಆ ಶಕ್ತಿನ ನಾವು ಕೃಷಿಯಲ್ಲಿ ಯಾವ ರೀತಿ ಬಳಸ್ಕೋಬೋದು ಅನ್ನೋದ್ರ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡ್ತಾ ಇದ್ದೀವಿ. ಇದರಲ್ಲಿ ನಾನೀಗ 2 ಆಯಾಮದಲ್ಲಿ ಮಾತಾಡ್ತೀನಿ. ಒಂದು, ನಾನು ಕೂಡ ಒಬ್ಬ ರೈತನಾಗಿ ನಾನು AI ಏನು ಬಯಸ್ತೀನಿ ಅಂತ ಒಂದು. ಇನ್ನೊಂದು, AI ಈಗ ಪ್ರೆಸೆಂಟ್ ಕೆಲವು ದೇಶಗಳಲ್ಲಿ ಈಗ ಆಲ್ರೆಡಿ ಚಾಲ್ತಿ ಇದೆ, ಇದು ಅಲ್ಲಿ ಹೇಗೆ ನಡೀತಾ ಇದೆ ಅನ್ನೋಂಥದ್ದು ಒಂದು ಆಯಾಮ. ಈಗ ನಾವು ಚಟುವಟಿಕೆಗಳನ್ನು ಪ್ರತಿನಿತ್ಯ ಮಾಡ್ತಾ ಇರ್ತೀವಿ. ಅದರಲ್ಲಿ ನಮ್ಮ ರೈತರಿಗೆ ಕೆಲವು ಸಂಕಷ್ಟಗಳು ಇದ್ದೇ ಇದೆ. ನಮಗೆ ಏನೇ ಟೆಕ್ನಾಲಜಿ ಬರಲಿ, ಏನೇ ಬರಲಿ, ರೈತರು ಕೇಳೋದೇನು, ಲಾಸ್ಟಲ್ಲಿ ಉತ್ತಮವಾಗಿ ಒಳ್ಳೆ ಇಳುವರಿ ಬಂದು ಲಾಭ ಬರಬೇಕು, ನಮಗೆ ಲೇಬರ್ ಸಮಸ್ಯೆ ಸ್ವಲ್ಪ ಬಗೆಹರಿಬೇಕು ಅನ್ನೋದು ಎರಡೇ ಅವರ ಉದ್ದೇಶ. ನಮ್ಮ ದೇಶದಲ್ಲಿ ಇಷ್ಟು ಜನಸಂಖ್ಯೆ ಇದ್ರೂ ಕೂಡ ನಮಗೆ ಲೇಬರ್ ಸಮಸ್ಯೆ ಯಥೇಚ್ಛವಾಗಿದೆ. ಹಂಗಾಗಿ ಪ್ರತಿ ಹೆಜ್ಜೆಲೂ ನಮಗೆ ಲೇಬರ್ ಸಮಸ್ಯೆ ಏನಾದ್ರು ಕಟ್ ಮಾಡೋಕ್ಕೆ ಅವಕಾಶ ಇದೆಯಾ ಅಂತ ಅಂದ್ಬಿಟ್ಟು ನಾವು ನೋಡ್ತಾ ಹೋಗ್ತೀವಿ. ನೋಡಿ, ನಾವು AI ಎಲ್ಲೆಲ್ಲಿ ನಾವು ಬಳಕೆ ಮಾಡ್ಬೋದು ಅಂತಂದರೆ ಮೆಷಿನರೀಸು. ಈಗ ಏನು ನಾವು ಆಲ್ರೆಡಿ ಬಳಸ್ತಾ ಇದ್ದೀವಲ್ಲ ಮೆಷಿನರೀಸು, ಅದರಲ್ಲೆಲ್ಲ AI ಅಳವಡಿಸ್ಬೋದು. ಎಕ್ಸಾಂಪಲ್ ಏನು, ಸ್ಪ್ರೇಯರ್ ಬಳಸ್ತಾ ಇದ್ದೀವಿ, ಟ್ರ್ಯಾಕ್ಟರ್ ಬಳಸ್ತಾ ಇದ್ದೀವಿ, ಬೇರೆ ಬೇರೆ ಏನೇನು ಎಕ್ವಿಪ್ಮೆಂಟ್ಸ್ ನಾವು ಜಮೀನಲ್ಲಿ ಬಳಸ್ತಾ ಇದ್ದೀವಿ, ಎಲ್ಲದಕ್ಕೂ AI ಇಟ್ಟರೆ ಏನು ಉಪಯೋಗ ಆಗುತ್ತೆ? ನಮಗೆ ಈಗ ಒಬ್ಬ ಡ್ರೈವರ್ ಬೇಕು, ಡ್ರೈವರ್ ಇಲ್ಲ ಅಂತಂದರೆ ಟ್ರ್ಯಾಕ್ಟರ್ ಇದ್ರೂ ನಮಗೆ ಉಪಯೋಗ ಇಲ್ಲ. ಟ್ರ್ಯಾಕ್ಟರ್ ಇರಲಿ, ನಮ್ಮ ಹತ್ರ ಸ್ಪ್ರೇಯರ್ ಇರಲಿ, ಏನೇ ಇರಲಿ, ಅದನ್ನು ಬಳಸೋಕ್ಕೊಬ್ಬ ವ್ಯಕ್ತಿ ಇಲ್ಲ ಅಂದರೆ ಅದು ಇವತ್ತು ನಮಗೆ ಯೂಸಿಗೆ ಬರ್ತಾ ಇಲ್ಲ. ಅದನ್ನು ಏನಾದರೂ ಈ ಕಂಪ್ಯೂಟರ್ ಮಾಡ್ಬೋದಾ ಅಂತ ನಾವು ಯೋಚನೆ ಮಾಡ್ಬೋದು. ನೀವು ಗಮನಿಸ್ಬೋದು, ಮುಂಚೆ ಎಲ್ಲ ಕಾರ್ ಕೆಟ್ಟೋದ್ರೆ ಎಲ್ಲಿಗೆ ಹೋಗ್ತಿದ್ದೋ,
ಮೆಕ್ಯಾನಿಕ್ ಹತ್ರ ಹೋಗ್ತಿದ್ದೋ, ಅವನು ಸ್ಪ್ಯಾನರು ನಟ್ಟು ಬೋಲ್ಟು ಇಟ್ಕೊಂಡು ತಿರುಗಿಸಿ ಏನೋ ರೆಡಿ ಮಾಡಿ ಕೊಡ್ತಾ ಇದ್ದ. ಇವತ್ತೇನಾಗಿದೆ, ಇವತ್ತಿನ ಹೊಸ ಕಾರ್ಗಳಲ್ಲಿ ಏನಾದ್ರು ಕೆಟ್ಟೋದ್ರೆ ಒಬ್ರು ಲ್ಯಾಪ್ಟಾಪ್ ಇಟ್ಕೊಂಡು ಬರ್ತಾರೆ, ಅವರು ಮೆಕ್ಯಾನಿಕ್ಕೆ. ಸ್ಪ್ಯಾನರ್ ಬದಲು ಲ್ಯಾಪ್ಟಾಪ್ ಇಟ್ಕೊಂಡು ಬರ್ತಾರೆ, ಒಂದು ಕಡೆ ಕನೆಕ್ಟ್ ಮಾಡ್ತಾರೆ, ಅದಕ್ಕೇನೋ ಸ್ವಲ್ಪ ಪ್ರೋಗ್ರಾಮಿಂಗ್ ಮಾಡ್ತಾರೆ, ಇಂಥ ಕಡೆದೇನೋ ಸೆನ್ಸರ್ ಪ್ರಾಬ್ಲಮ್ ಇತ್ತು ಸರ್, ಸರಿ ಮಾಡೋದು ಅಂತ ಹೇಳ್ತಾರೆ. ಆ ಪರಿಸ್ಥಿತಿ ರೀಚ್ ಆಗಿದ್ದೀವಿ. ಸೇಮ್ ನಮಗೆ ಒಂದು ವೆಹಿಕಲ್ ಓಡಿಸೋದಕ್ಕಾಗಿರ್ಬೋದು, ಒಂದು ಸ್ಪ್ರೇ ಮಾಡೋದಕ್ಕಾಗಿರ್ಬೋದು, ಪ್ರತಿ ಚಟುವಟಿಕೆಗೂ ನಮಗೆ ಎಐನ ಬಳಸಬಹುದು, ಬಳಸ್ತಾ ಇದ್ದಾರೆ. ಆದರೆ ನಮ್ಮ ದೇಶಕ್ಕೆ ಬರಬೇಕಾಗಿದೆ ಅಷ್ಟೇ, ಅದನ್ನು ಫೈನ್ ಟ್ಯೂನ್ ಮಾಡಬೇಕು. ಈಗ ನಾವು ಒಂದು 1000 ಎಕರೆಗೆ ಸ್ಪ್ರೇ ಮಾಡೋಂಥ ಒಂದು ಎಕ್ವಿಪ್ಮೆಂಟಿಗೆ ಎಐ ತಂದು ಇಟ್ಟಿದ್ದೀವಿ, ಅದನ್ನ 1 ಎಕರೆ 2 ಎಕರೆ ಇರ್ತಕ್ಕಂಥ ರೈತರು ಕೂಡ ಬಳಸೋವಂಥ ಪರಿಸ್ಥಿತಿಗೆ ತರಬೇಕು. ಅದಾಗಬೇಕಾಗಿದೆ ಈಗ ನಮ್ಮಲ್ಲಿ. ಈಗ ನಾವು ಯೂಶ್ವಲಿ ನಮ್ಮ ತೋಟಗಾರಿಕೆಗೆ ಸಂಬಂಧಪಟ್ಟಂಗೆ ತೋಟಗಳು ಮಾಡೋದಾದರೆ ಏನೇನು ಚಟುವಟಿಕೆಗಳು ಮಾಡ್ತೀವಿ? ಸ್ಟಾರ್ಟಿಂಗು ಭೂಮಿ ಸಿದ್ಧತೆ ಮಾಡ್ತೀವಿ. ಭೂಮಿ ಸಿದ್ಧತೆ ಅಂದರೆ ಗುಂಡಿ ತೆಗೆಯೋದು, ಗಿಡಗಳನ್ನು ನೆಡೋಕ್ಕೆ. ಗುಂಡಿ ತೆಗೆಯೋದಕ್ಕೆ ಲೈನ್ ಹಿಡ್ಕೊಂಡು ನಾವು ಗುಂಡಿ ತೆಗಿಬೇಕು. ನಾವೇನು ಮಾಡ್ತೀವಿ, ದಾರ ಕಟ್ತೀವಿ, ಇಬ್ಬರು ಲೇಬರ್ ಅಲ್ಲಿ ನಿಂತ್ಕೋಬೇಕು. ಎಷ್ಟೋ ಸಲ ನಾವೇ ನಿಂತು ಮಾಡಿಸ್ಬೇಕಾದ್ರೂ ಕೂಡ ಸ್ವಲ್ಪ ಅಂಕು ಆಗೋದು ಗಮನಿಸ್ತೀವಿ. ಎಲ್ಲ ಗಿಡ ನೆಟ್ಟ ಮೇಲೆ ಗೊತ್ತಾಗುತ್ತೆ, ಇದು ಯಾಕೋ ಸ್ವಲ್ಪ ಓರೆ ಹೋಯ್ತಲ್ಲ. ಆಮೇಲೆ ಇವ್ರು ಹೇಳ್ತಾರೆ, ಮಾಡಿದವರು ಲೇಬರು, ನಾವೇನು ಮೆಷಿನ್ ಏನೋ ಇಳ್ಕೊಂಡು ನಾವು ಸರಿಯಾಗಿ ಲೈನ್ ಇಟ್ಕೊಂಡು ಮಾಡೋಕ್ಕೆ ಚೂರು ಏರುಪೇರು ಬಂದೇ ಬರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅದಕ್ಕೆ ಮೆಷಿನ್ನೇ ಮಾಡಲಿ ಇದನ್ನ, ಈ ಕೆಲಸನ. ಏನು ನಮಗೆ ಲೈನಲ್ಲಿ ಗುಂಡಿ ತೆಗಿಬೇಕಲ್ಲ, ಆ ಕೆಲಸನ ಮೆಷಿನ್ನೇ ಮಾಡಿಕೊಡ್ಲಿ. ಎಷ್ಟು ಆಳ ತೆಗಿಬೇಕು, ಎಷ್ಟು ಉದ್ದ ತೆಗಿಬೇಕು, ಎಲ್ಲನೂ ಸಮಾನ ರೀತಿಯಲ್ಲಿ ತೆಗಿಬೇಕು, ಅದನ್ನೆಲ್ಲ ಅದೇ ಮಾಡಲಿ. ನೆಕ್ಸ್ಟು ಅದಕ್ಕೆ ಬೀಜನ ಇಲ್ಲ ಒಂದು ಗಿಡನ ನಾವೊಂದು ನಾಟಿ ಮಾಡಬೇಕಾಗಿರುತ್ತೆ. ಈಗ ನೀವು ಅದರಲ್ಲಿ ಒಳ್ಳೆ ಬೀಜ ಕೆಟ್ಟ ಬೀಜನ ಆಯ್ಕೆ ಮಾಡಬೇಕು ಅಂದರೆ ಮುಂಚೆ ಏನು ಮಾಡ್ತಿದ್ದೋ, ಕೇರೋದು ತೂರೋದು ಏನೇನೋ ಮಾಡ್ತಿದ್ದೋಲ್ಲ, ಅದನ್ನೆಲ್ಲ ಕಂಪ್ಯೂಟರ್ ಮಾಡೋದು ಹೆಂಗಿರುತ್ತೆ? ಕಂಪ್ಯೂಟರ್ ಅಂದರೆ ಕಂಪ್ಯೂಟರ್ ಅಲ್ಲ, ಒಂದು ರೋಬೋಟು ನಿಮ್ಮದೇ ಜಾಗದಲ್ಲಿ ಕೂತ್ಕೊಂಡು ಒಂದು ರೋಬೋಟು ಅದಕ್ಕೆ ಹೇಳ್ಕೊಟ್ಟು ಇಷ್ಟು ದಪ್ಪ ಇರೋ ಬೀಜನ ಮಾತ್ರ ಆಯ್ಕೆ ಮಾಡು, ಇದಕ್ಕಿಂತ ದಪ್ಪ ಇರೋದು ಆಯ್ಕೆ ಮಾಡಬೇಡ, ಇದಕ್ಕಿಂತ ಸಣ್ಣ ಇರೋದು ಆಯ್ಕೆ ಮಾಡಬೇಡ, ಇದಕ್ಕಿಂತ ಕಡಿಮೆ ತೂಕದನ್ನ ಆಯ್ಕೆ ಮಾಡಬೇಡ, ಇದಕ್ಕಿಂತ ಜಾಸ್ತಿ ತೂಕದನ್ನ ಆಯ್ಕೆ ಮಾಡಬೇಡ ಅಂತ ನಾವು ಅದಕ್ಕೆ ಹೇಳ್ಕೊಟ್ಟಿರ್ತೀವಿ. ಅದು ಕೃತಕ ಬುದ್ಧಿಮತ್ತೆ ಅಂದರೆ ಅದಕ್ಕೆ ಫಸ್ಟ್ ನಾವು ಹೇಳ್ಕೊಡ್ಬೇಕು. ಅಂದರೆ ಯಾರೋ ಕಂಪ್ಯೂಟರ್ ಇಂಜಿನಿಯರ್ ಹೇಳ್ಕೊಟ್ಟಿರ್ತಾರೆ ಅದನ್ನ, ಹೀಗೆ ಮಾಡಬೇಕು ಅಂತ ಅಂದ್ಬಿಟ್ಟು ನಾವು ಅದಕ್ಕೆ ಹೇಳಿರ್ತೀವಿ. ಅದು ಆ ಕೆಲಸನ ಚಾಚು ತಪ್ಪದೆ ಮಾಡುತ್ತೆ. ಅದು ಬಂದು ನಿಮಗೆ ಮಾಡಿಕೊಟ್ರೆ ನಿಮಗೆ ಬೀಜದ ಆಯ್ಕೆ ಮುಗೀತು. ಹೋಗು ನಾಟಿ ಮಾಡು ಅಂತ ಕಳಿಸಿದ್ರೆ ಅದೇ ಹೋಗಿ ನಾಟಿ ಮಾಡ್ಕೊಟ್ಟು ಬಂದರೆ ನಿಮಗೆ ನಾಟಿ ಆಯಿತು. ನಾಟಿ ಆದಮೇಲೆ ನೆಕ್ಸ್ಟ್ ಏನು ಬರುತ್ತೆ? ಮೇಯ್ನ್ ನಮಗೆ ಇರಿಗೇಷನ್, ಅಂದರೆ ನೀರು ಕೊಡಬೇಕು, ಗೊಬ್ಬರ ಕೊಡಬೇಕು. ಈಗೆಲ್ಲ ನೀವು ಗಮನಿಸಿರ್ಬೋದು, ಈಗ ಆಲ್ರೆಡಿ ಒಂದು ಹಂತಕ್ಕೆ ಬಂದಿದೆ ನಮ್ಮಲ್ಲಿ ಇದು ಫರ್ಟಿಗೇಷನ್ ಅಂತ ಅಂದ್ಬಿಟ್ಟು. ನೀವು ಅದನ್ನ ಹೋಗಿ ಗಿಡದ ಹತ್ರಕ್ಕೂ ಗೊಬ್ಬರ ಹಾಕಬೇಕಾಗಿಲ್ಲ. ಏನು ನಿಮ್ಮದು ಹನಿ ನೀರಾವರಿ ಅಥವಾ ನೀರಾವರಿ ಮೆಥಡಲ್ಲಿ ಇರುತ್ತಲ್ಲ, ಅದ್ರ ಜೊತೆಲೇ ನಿಮಗೆ ತಗೊಂಡೋಗೋಕೆ ಇದೆ. ಅಂದರೆ ನೀವು ಇಲ್ಲಿ ಏನು ಕಲಿಸ್ಬಿಟ್ಟು ಕೊಡ್ತೀರಾ ಇಲ್ಲಿ ಗೊಬ್ಬರ, ಅದನ್ನು ತಗೊಂಡೋಗಿ ತಲುಪಿಸುತ್ತೆ. ಇದು ಈಗಿರ್ತಕ್ಕಂಥ ಹಂತ. ಮುಂದಿನ ಹಂತದಲ್ಲೇನು, ನೀವೊಂದು ಸೆನ್ಸರ್ನ ನಿಮ್ಮ ಗಿಡದ ಹತ್ರ ಚುಚ್ತೀರಾ, ಒಂದು ಪೆನ್ ಥರ ಒಂದು ಕಡ್ಡಿ ಇರುತ್ತೆ, ಅದನ್ನ ಚುಚ್ತೀರಾ. ಅದು ಚುಚ್ಚಿದಾಗ ಅದು ಹೇಳುತ್ತೆ ಇಷ್ಟು ನೀರು ಇದೆ ಮಣ್ಣಲ್ಲಿ, ಇನ್ನೂ ಇಷ್ಟೊತ್ತು ತಡೆಯುತ್ತೆ, ಇಷ್ಟೊತ್ತಾದಮೇಲೆ ನೀರು ಬೇಕಾಗುತ್ತೆ, ಆವಾಗ ನಾನೇ ಮಾಡ್ಕೋತೀನಿ. ಇಷ್ಟು ಹೇಳಿದ್ರೆ ಎಷ್ಟು ಖುಷಿ ಆಗುತ್ತಲ್ವ ನಿಮಗೆ? ನೀವು ಅಲ್ಲೇ ಇದ್ದು ಇನ್ ಕೇಸ್ ನೀವೇನೋ ಬೇರೆ ಕೆಲಸ ಮಾಡ್ತಾ ಇರ್ತೀರ ಅಂತ ಇಟ್ಕೊಳ್ಳಿ, ಅಲ್ಲೇ ಇರ್ತಕ್ಕಂಥ ಯಾರೋ ಒಬ್ಬರಿಗೆ ಲೇಬರ್ ಹೇಳಿದ್ರು ಕೂಡ ಅವನು ಒಂದೊಂದ್ಸಲಿ ಕರೆಕ್ಟಾಗಿ ಹೇಳಲ್ಲ. ನೀರು ಇನ್ನೂ ಒಂದು ದಿವಸ ತಡೆಯುತ್ತೆ ಅಂತಾನೆ ನೀರೇ ಇರೋದಿಲ್ಲ. ಒಂದೊಂದ್ಸಲಿ ನೀರು ಜಾಸ್ತಿ ಆಗಿರುತ್ತೆ, ಅವ್ನಿಗದು ಐಡೆಂಟಿಫೈ ಮಾಡೋಕ್ಕೆ ಗೊತ್ತಾಗ್ತಿರಲ್ಲ. ಅದನ್ನು ನಿಮ್ಮ ಸೆನ್ಸರು ನೀವು ಕೂತಿದ ಹತ್ರನೇ ಫೋನಲ್ಲೇ ನಿಮ್ಮ ಮಣ್ಣಲ್ಲಿ ಇಷ್ಟು % ಮಾಯ್ಶ್ಚರ್ ಇದೆ, ನಿಮಗೆ ಇನ್ನೂ ಇಷ್ಟೊತ್ತು ನೀರು ಕೊಡೋ ಅವಶ್ಯಕತೆ ಇಲ್ಲ, ನೀರು ಕೊಡೋ ಅವಶ್ಯಕತೆ ಬಂದಾಗ ನಾನೇ ಸ್ವಿಚ್ ಆನ್ ಮಾಡ್ತೀನಿ, ಅಲ್ಲಿಗೆ ಎಷ್ಟು ಬೇಕಷ್ಟು ನೀರು ಹೋದ್ಮೇಲೆ ನಾನೇ ಆಫ್ ಮಾಡ್ತೀನಿ ಅನ್ನೋದು ಹೇಳಿ ಎಷ್ಟು ಸಂತೋಷ ಆಗುತ್ತಲ್ವ ನಮಗೆ. ಈಗ ನಮಗೆ ಮೇಯ್ನ್ ಸಮಸ್ಯೆ ಆಗ್ತಾ ಇರೋದೇ ಇವು. ನಮ್ಮ ರೈತರು ಪಾಪ ಎಷ್ಟು ಕಷ್ಟಪಡ್ತಾರೆ. ಎಲ್ಲಾದರೂ ಒಂದು ಕಡೆ ಹೋದರೆ ಸಾಕು, ವಾಪಸ್ ಓಡ್ ಬರಬೇಕು. ಜಮೀನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ನೋಡ್ಕೋಬೇಕು, ದನ ಕರ ಬಿಟ್ಟು ಬಂದಿದ್ದೀನಿ, ಎಲ್ಲದಕ್ಕೂ ನಮ್ಮ ರೈತರಿಗೊಂದು ಸಂತೋಷ ಅನ್ನೋದೇ ಸಿಗ್ತಾ ಇಲ್ಲ. ಎಲ್ಲೇ ಬಂದರೂ ಪಾಪ ಅವ್ರು ನೋಡ್ರೆ ಒಂದ್ಸಲಿ ಬೇಜಾರಾಗುತ್ತೆ. ಬಿಟ್ಟು ಬಂದುಬಿಟ್ಟಿದ್ದೀವಿ, ಇರಿ ಅಂತಂದರೆ ಇರೋಕ್ಕಾಗ್ತಾ ಇರಲ್ಲ, ಅವ್ರಿಗೆ ಹೊಡ್ತಾ ಇರ್ತಾರೆ. ಈಗ ಆಲ್ಮೋಸ್ಟ್ ಒಂದು ಹಂತಕ್ಕೆ ಬಂದಿದೆ. ಈಗೆಲ್ಲ ಕ್ಯಾಮ್ರಾಗಳು ಬಂದಿದ್ದಾವೆ, ಸೆನ್ಸರ್ಸ್ಗಳು ಬಂದಿದ್ದಾವೆ, ಅಲ್ಲೇ ಓಪನ್ ಮಾಡಿ ನಿಮ್ಗೆ ಏನೇನು ಆಗ್ತಾ ಇದೆ ಅಂತ ನೋಡ್ಬೋದು. ಇದು ಒಂದು ಹಂತ. ನಾವೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ, 2ನೇ ಹಂತಕ್ಕೆ ಹೋಗಬೇಕು. 2ನೇ ಹಂತ 3ನೇ ಹಂತನ ಬಹಳ ಕಾತರದಿಂದ ಕಾಯ್ತಾ ಇದ್ದೀವಿ. ಈಗ ನೀವೆಲ್ಲ ಏನು ಜಮೀನು ಇಟ್ಕೊಂಡಿದ್ದೀರಲ್ಲ, ಎಷ್ಟೋ ಜನ ದೊಡ್ಡ ಲ್ಯಾಂಡ್ ಇಟ್ಕೊಂಡಿರ್ತಕ್ಕಂಥವ್ರು ಮೇಂಟೈನ್ ಮಾಡೋಕ್ಕಾಗದೆ ಮಾರ್ತಾ ಇರ್ತಕ್ಕಂಥ ಪರಿಸ್ಥಿತಿ ಇದೆ ಎಷ್ಟೋ ಜನ. ಇನ್ನು ಕೆಲವರು ಅತಿ ಚಿಕ್ಕ ಲ್ಯಾಂಡು, 1/2 ಎಕರೆ ಇದೆ, ಏನು ಮಾಡೋಕ್ಕಾಗುತ್ತೆ ಇದರಲ್ಲಿ ಮಾಡೋರ ಬದಲು ಸುಮ್ಮನೆ ಕೊಟ್ಬಿಟ್ಟು ಬೆಂಗಳೂರಿಗೆ ಹೋದ್ರೆ ಸಾಕು ಅಂತ ಅಂದ್ಬಿಟ್ಟು ಆ ರೀತಿಯೂ ಬಿಟ್ಟು ಹೋಗ್ತಾ ಇರೋರು ಇದ್ದಾರೆ. ಎರಡೂ ಥರ ಆಗಿದೆ ನೋಡಿ. ಜಾಸ್ತಿ ಇದ್ದವ್ರಿಗೂ ಮೇಂಟೈನ್ ಮಾಡೋಕ್ಕಾಗ್ತಾಯಿಲ್ಲ, ಕಡಿಮೆ ಇದ್ದವನಿಗೆ ಅಷ್ಟರಲ್ಲಿ ಏನು ಮಾಡೋಕ್ಕಾಗುತ್ತೆ ಅಂತ ಅವ್ರಿಗೂ ಮೇಂಟೈನ್ ಮಾಡೋಕ್ಕಾಗ್ತಾಯಿಲ್ಲ. ಇಬ್ಬರು ಬಿಟ್ಬಿಟ್ಟು ಹೋಗ್ತಾ ಇದ್ದಾರೆ. ಆ ಥರ ಪರಿಸ್ಥಿತಿ ನಮಗೆ ಬರ್ತಾ ಇರೋದ್ರಿಂದ ನಮಗೆ ತುಂಬ ಇವತ್ತಿನ ಅವಶ್ಯಕತೆ ಆಗಿದೆ. ಇನ್ನೊಂದು ನಾವು ಗಮನಿಸ್ಬೋದು, ಟೆಕ್ನಾಲಜಿ ಮುಂಚೆ ಥರ ಇಲ್ಲ. ಇವತ್ತಿದ್ದಂಗೆ ನಾಳೆ ಇರಲ್ಲ, ನಾಳೆ ಇದ್ದಂಗೆ ನಾಡಿದ್ದಿರಲ್ಲ, ಬಹಳ ಫಾಸ್ಟಾಗಿ ಬರ್ತಾ ಇದೆ. ಇದು ಅಗ್ರಿಕಲ್ಚರಿಗೆ ಬರಬೇಕು, ಕಡ್ಡಾಯವಾಗಿ ಬರಲೇಬೇಕು. ಅದಾದ ನಂತರ ನಾನು ಹೇಳಿದೆ, ಈಗ ನಿಮ್ಗೊಂದು ಸೆನ್ಸರ್ ಇಟ್ಟಿರ್ತೀರಾ, ಅದರಲ್ಲೇ ನಿಮಗೆ ಗೊತ್ತಾಗುತ್ತೆ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ನಮಗೆ ಬರ್ತಕ್ಕಂಥ ಸಮಸ್ಯೆ ಏನು, ನೀರಾವರಿ ಗೊಬ್ಬರ ಎಲ್ಲ ಆದ ತಕ್ಷಣವೇ ನಮಗೆ ಮೇಯ್ನು ರೋಗ ರುಜಿನಗಳ ಬಗ್ಗೆ ನಮಗೆ ಒಂದು ಮಾಹಿತಿ ಬೇಕು. ನಮಗೆ ಬಂದಾದಮೇಲೆ ಇವತ್ತು ಎಲೆ ಕಿತ್ಕೊಂಡು ಹೋಗಿ ಯಾವುದೋ ಒಂದು ಔಷಧಿ ಅಂಗಡಿಲಿ ತೋರಿಸಿ ಅದಕ್ಕೊಂದು ಕೊಟ್ಟು ಔಷಧಿನ ತಂದು ಇದು ಮಾಡ್ತಿದ್ದೀವಿ. ಆ ಥರ ಇರಬಾರ್ದು ನಮಗದು. ಅದು ನಮಗೆ ಫಸ್ಟೇ ಹೇಳಬೇಕು, ಈ ಥರ ಕಂಡೀಷನ್ ಬಂದಾಗ ಈ ರೋಗ ಬರ್ತಾ ಇದೆ ನಮಗೆ. ಈಗ ಅದು ಮಳೆ ಡಾಟಾ ಸಿಗ್ತಾ ಇರುತ್ತೆ, ಅದಕ್ಕೆ ಅಲ್ಲೊಂದು ನೀವು ಸೆನ್ಸರ್ ಇಟ್ಟಿರ್ತೀರಾ, ಇಷ್ಟು ಮಳೆ ಆಗಿದೆ, ಇಷ್ಟು ಟೆಂಪ್ರೇಚರ್ ಇದೆ, ಈ ರೀತಿ ಗಾಳಿ ಬೀಸ್ತಾ ಇದೆ, ಇಲ್ಲಿ ಇಂಥ ರೋಗ ಅಥವಾ ಇಂಥ ಹುಳ ನಮಗೆ ಬರ್ತಾ ಇದೆ.
ಇದಕ್ಕೆ ಇದನ್ನು ಸ್ಪ್ರೇ ಮಾಡಬೇಕು, ನಿಮಗೆ ಮೆಸೇಜ್ ಬಂದ್ಬಿಡಬೇಕು. ಅದನ್ನು ನೀವು ಆ ಟ್ಯಾಂಕಲ್ಲಿ ಲೋಡ್ ಮಾಡಿ ಇಟ್ಟಿರಬೇಕು. ಈಗ ನೀವು ಕಾಫಿಗೆ, ಕಾಳುಮೆಣಸಿಗೆ, ಇಲ್ಲ ಅಡಿಕೆಗೆ ಏನು ಸ್ಪ್ರೇ ಮಾಡ್ತೀರಾ ಅದು ನಿಮಗೆ ಆಟೋ ಲೋಡಲ್ಲಿ ಇರಬೇಕು. ನೀವು ಅದನ್ನು ಜಸ್ಟ್ ಒಂದು ಮೊಬೈಲಲ್ಲಿ ನೀವು ಕನ್ಸೆಂಟ್ ಕೊಡಬೇಕಷ್ಟೇ, ಓಕೆ ಈ ಸ್ಪ್ರೇ ಆಗಲಿ ಅಂತ. ಈ ಸ್ಪ್ರೇ ಕೊಟ್ಟ ತಕ್ಷಣ ಅದು ಸ್ಪ್ರೇ ಹೋಗಬೇಕು. ಸ್ಪ್ರೇ ಯಾರು ಮಾಡಬೇಕು? ವ್ಯಕ್ತಿ ಇಲ್ದಿರ್ತಕ್ಕಂತಹ ಒಂದು ಟ್ರ್ಯಾಕ್ಟ್ರು ನಿಮ್ಮ ಪರವಾಗಿ ಹೋಗಿ ಸ್ಪ್ರೇ ಮಾಡಿ ಬರ್ತಾ ಇರಬೇಕು. ನೀವು ಅದನ್ನು ಇಲ್ಲಿ ರೂಮಲ್ಲಿ ಕೂತ್ಕೊಂಡು ಒಂದು ಮಾನಿಟ್ರಲ್ಲಿ ನೀವು ನೋಡ್ತಾ ಇರಬೇಕು, ಹೌದು ಸ್ಪ್ರೇ ಆಗ್ತಾ ಇದೆ. ಚೆನ್ನಾಗಿದೆ ಅಲ್ವಾ ಇದು? ಇದೇನು ತುಂಬ ದೂರ ಇಲ್ಲ ನಿಮಗೆ. ಇದು ಏನೋ ಒಂಥರ ಉತ್ಪ್ರೇಕ್ಷೆ ಅಂತ ಅನ್ನಿಸ್ತಾ ಇರ್ಬೋದು. ಖಂಡಿತವಾಗ್ಲೂ ಈಗಲೇ ಪ್ರಸ್ತುತವಾಗಿ ಕೆಲವು ದೇಶಗಳಲ್ಲಿ ಇದು ಚಾಲ್ತಿಯಲ್ಲಿದೆ. ಇಸ್ರೇಲ್ ಟೆಕ್ನಾಲಜಿ ಅಂತ ಇನ್ನೇನಿಲ್ಲ, ಅಲ್ಲಿ ರೋಬೋಟ್ಗಳೇ ನಾಟಿ ಮಾಡ್ತವೆ. ಈಗ ನಿಮ್ಮದು 99 ಟ್ರೈ ಇರೋದು ಒಂದು ಇದು ಬರುತ್ತೆ ಗೊತ್ತಾ, ಸಸಿ ಮಡಿಗಳದ್ದು, ಅದು ನೀವೇ ತೆಗೆದು ನಾಟಿ ಮಾಡ್ತೀರಲ್ವಾ, ಅದನ್ನ ಈಗಲೇ ನಾಟಿ ಮಾಡೋ ಮೆಷಿನ್ನು ಈಗ ಆಲ್ರೆಡಿ ರೋಬೋಟಿಕ್ಸ್ ಇದೆ. ನೆಕ್ಸ್ಟ್ ಏನು ಮಾಡ್ತೀವಿ? ಕಳೆ ತೆಗಿತೀವಿ. ಕಳೆ ನಿರ್ವಹಣೆ ಬಹಳ ಕಷ್ಟ. ನೀವೇ ನಿಂತು ನಿಮ್ಮ ಲೇಬರ್ ಕೈಲಿ ವೀಡ್ ಕಟ್ರು ಕೊಟ್ಟು ಹೊಡಿಸ್ತಾ ಇದ್ರು, ಏನು ಮಾಡ್ತಾರೆ? ಪಕ್ಕದಲ್ಲಿ ಗಿಡನೂ ಸೇರಿಸಿ ಹೊಡೆದಾಕಿರ್ತಾರೆ, ಇಲ್ಲ ಕರೆಕ್ಟಾಗಿ ಹೊಡಿದಂಗೆ ಮುಂದೋಗಿರ್ತಾರೆ. ಈ ಥರ ಎಲ್ಲ ಸಮಸ್ಯೆಗಳು ಭಾಳಷ್ಟಿದೆ. ಅದನ್ನು ಒಂದು ರೋಬೋಟು ಗಿಡ ಯಾವುದು ಕಳೆ ಯಾವುದು ಅಂತ ನೋಡಿ ಒಂದು ಶೂಟ್ ಮಾಡಿ ಸಾಯಿಸುತ್ತೆ. ಇದಿದೆ, ಈಗ ಪ್ರೆಸೆಂಟ್ ಇದೆ ನಿಮ್ಮಲ್ಲಿ. ಒಂದು ಬೆಡ್ಡಲ್ಲಿ ಏನು ಗಿಡಗಳಿರುತ್ತಲ್ಲ, ಗಿಡ ಬಿಟ್ಟು ಬೇರೆ ಕಳೆ ಬರುತ್ತಲ್ಲ, ಅದನ್ನು ಜಸ್ಟ್ ಅದು ಸಣ್ಣದೊಂದು 2 ಎಲೆ ಬಂದ ತಕ್ಷಣವೇ ಒಂದು ಎಕ್ವಿಪ್ಮೆಂಟ್ ಪಾಸ್ ಆಗುತ್ತೆ. ಆ ಮೆಷಿನಲ್ಲಿ ಒಂದು ಗನ್ ಥರ ಇರುತ್ತೆ. ಇನ್ನು ನಿಮ್ದು ಏನಿಗೆ ಕಿಡಿ ಹೊಡೆಯುತ್ತಲ್ಲ, ಆ ರೀತಿ ಕಿಡಿ ಹೋಗಿ ಪಟ್ ಅಂತ ಲೇಸರ್ ಇದರಲ್ಲಿ ಕಿಡಿ ಹೊಡೆಯುತ್ತೆ. ಆಗ ಕಳೆ ನಿಮ್ಮದು ಸತ್ತೋಗುತ್ತೆ. ನೀವು ಒಂದೊಂದಿಗೆ ಅದು ಬೆಳೆಯೋಕ್ಕೆ ಬಿಟ್ಟು ಆ ಬೀಜ ಮತ್ತೆ ಬೀಜ ಆಗಿ ಅದು ಮತ್ತೆ ನಿಮಗೆ ಮುಂದಿನ ವರ್ಷನೂ ಕಳೆ ಬರೋಂಗಾಗಿ ಈ ರೀತಿ ಎಲ್ಲ ಮಾಡೋದು ಎಷ್ಟು ಕಷ್ಟ ಇದೆ ಇವತ್ತು. ಇಷ್ಟೆಲ್ಲ ಮಾಡೋಕ್ಕೆ ಲೇಬರ್ಸ್ ಎಷ್ಟು ಸಮಸ್ಯೆ ಇದೆ. ಇಷ್ಟು ಲೇಬರ್ನ ತಂದು ಅವ್ರ ಕೈಲಿ ಅಕ್ಯುರೇಟಾಗಿ ಕೆಲಸ ಮಾಡಿಸೋದು ಕಷ್ಟ. ಲೇಬರ್ನ ಕಷ್ಟಪಟ್ಟು ತರ್ತೀರ ನೀವು ಹೊಂದ್ಕೊಂಡು, ಅವ್ರ ಕೈಲಿ ಅಕ್ಯುರೇಟಾಗಿ ಮಾಡಿಸೋದು ಕಷ್ಟ. ಇವನ್ನೆಲ್ಲ ಮಾಡಿಸೋದಕ್ಕೆ ಎಕ್ವಿಪ್ಮೆಂಟ್ಗಳು ಬಂದರೆ ಎಷ್ಟು ಚೆನ್ನಾಗಿರುತ್ತೆ ಅನ್ನೋದು ಈಗ ಆಲ್ರೆಡಿ ಕೆಲವು ಈಗ ನಾನು ಹೇಳಿರೋವು ಬೇರೆ ದೇಶಗಳಲ್ಲಿ ಚಾಲ್ತಿಯಲ್ಲಿದೆ. ನಮ್ಮ ದೇಶದಲ್ಲೂ ದೊಡ್ಡ ಫಾರ್ಮ್ಸಲ್ಲಿ ಈಗೇನು ನಾನು ಸೆನ್ಸರ್ ಹೇಳಿದ್ನಲ್ಲ ಅದಿದೆ. ಅಂದರೆ ಈಗ ನಿಮ್ಗೊಂದು 5 ಎಕರೆ ಜಮೀನಿದೆ ಅಂತ ಇಟ್ಕೊಳ್ಳಿ, ಒಂದು ಅಡಿಕೆ ತೋಟನೋ ಇಲ್ಲ ಕಾಫಿ ತೋಟನೋ ಇದೆ ಅಂತ ಅಂದ್ಕೊಳ್ಳಿ. ಅಲ್ಲಿಗೆ ಒಂದು ಡಿವೈಸ್ನ ಅವರು ಇಡ್ತಾರೆ. ಅದರಲ್ಲಿ ಏನೇನಿರುತ್ತೆ, ಮಳೆ ಬಂದಿದ್ದು ಎಷ್ಟು, ಗಾಳಿ ಎಷ್ಟರಲ್ಲಿ ಹೋಗ್ತಾ ಇದೆ, ಮತ್ತು ನಿಮ್ಮ ಮಣ್ಣಿಗೆ ಒಂದು ಇದಿಟ್ಟಿರ್ತಾರೆ, ಅಲ್ಲಿ ಮಾಯಿಶ್ಚರ್ ಎಷ್ಟಿದೆ. ಇನ್ನೂ ಮುಂದುವರೆದ್ರೆ ನಿಮ್ಮ ಲೀಫ್ ಎಲೆಗೆ ಒಂದು ಸೆನ್ಸರ್ ಇಡ್ತಾರೆ. ಸರ್ ಒಬ್ಬರು ಕೇಳ್ತಾ ಇರೋದು, ಈಗ ನಮ್ಗೆ ಎಲೆ ಫೋಟೋ ಹೊಡೆದ ತಕ್ಷಣವೇ ನಮಗೆ ಎಲೆ ಮೇಲೆ ಏನಿದೆ, ಅದು ಎಲೆ ಹೆಲ್ತಿಯಾಗಿದೆಯಾ ಇಲ್ವಾ ಅಂತ ಬರಬೇಕು ಅಂತ. ಅದು ನೋಡಿದ ತಕ್ಷಣ ಮಾಡೋ ಅಷ್ಟು ಇನ್ನೊಂದು ಸ್ವಲ್ಪ ಟೈಮಲ್ಲಿ ಬರ್ಬೋದು. ಈಗ ಪ್ರಸ್ತುತ ಅಂತೂ ನೀವು ಎಲೆಗೆ ಒಂದು ಸೆನ್ಸರ್ ಕನೆಕ್ಟ್ ಮಾಡಿದ್ರೆ ಆ ಎಲೆ ಆರೋಗ್ಯಕರವಾಗಿದೆಯಾ ಇಲ್ವಾ ಅಂತ ತಿಳಿಸ್ತಕ್ಕಂಥ ಒಂದು ಟೆಕ್ನಾಲಜಿ ಪ್ರೆಸೆಂಟ್ ಇದೆ. ಅದ್ರ ಮೇಲೆ ಅದಕ್ಕೆ ಏನು ಪೋಷಕಾಂಶ ಬೇಕು, ಆ ಪೋಷಕಾಂಶ ಹೋಗುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿ. ಆ ರೀತಿ ಆಗಿಬಿಟ್ರೆ ನಿಮಗೆ ನಾವು ಏನು ನಿಖರ ಕೃಷಿ ಅಂತೀವಿ. ಈಗ ನೋಡಿ ನಾವೇನು ಮಾಡ್ತೀವಿ, ಗೊಬ್ಬರ ಹಾಕಬೇಕಾದ್ರೆ ಎಲ್ಲ ಒಂದು 250 ಗ್ರಾಮ್ ಗೊಬ್ಬರ ಕೊಡ್ತೀವಿ ಅಂದರೆ ಎಲ್ಲ ಗಿಡಕ್ಕೂ 250 ಗ್ರಾಮ್ ಕೊಟ್ಕೊಂಡು ಹೋಗ್ತೀವಿ. ಯಾವ ಗಿಡಕ್ಕೆ ಎಷ್ಟು ಬೇಕು? ಈಗ ನಮ್ಮ ಮನೇಲಿ ಎಲ್ಲರೂ ಒಂದೇ ಸಮ ಊಟ ಮಾಡ್ತೀವಾ? ಎಲ್ಲರೂ ಒಂದೇ ಸಮ ಎತ್ತರ ಇದ್ದೀವಾ? ಇಲ್ಲ. ನಮ್ಮ ಮನೇಲೇ ನಾವು ಒಬ್ರು ಎತ್ತರ ಇದ್ದೀವಿ, ಒಬ್ರು ಕುಳ್ಳ ಇದ್ದೀವಿ, ಒಬ್ರು ಜಾಸ್ತಿ ತಿಂತೀವಿ, ಒಬ್ರು ಕಡಿಮೆ ತಿಂತೀವಿ. ಗಿಡಗಳಿಗೆ ಯಾಕೆ ಆ ಡಿಫ್ರೆನ್ಸಿಯೇಷನ್ ಇಲ್ಲ ನಮ್ಮಲ್ಲಿ? ಗಿಡಗಳಿಗೆ ಏನು ಮಾಡ್ತೀವಿ, ಗೊಬ್ಬರ ಹಾಕೋರು ಎಲ್ಲ ಗಿಡಕ್ಕೂ ಗೊಬ್ಬರ ಒಂದೇ. ಅದಕ್ಕೆ ಬೇಕಾ ಬೇಡವಾ? ನಿಮ್ಗೆ ಏನಾದ್ರು ಬೇಡದೇ ಇರೋದನ್ನ ಕೊಟ್ಟರೆ ನಿಮ್ಗೆ ಎಷ್ಟು ಹಿಂಸೆ ಆಗುತ್ತೆ. ಗಿಡಕ್ಕೂ ಅದೇ ರೀತಿ ಗೊಬ್ಬರ ಕೊಡೋದು ಅಷ್ಟೇ ಅಲ್ಲ, ಅದಕ್ಕೆ ಅವಶ್ಯಕತೆ ಇರೋ ಗೊಬ್ಬರ ಕೊಡಬೇಕಾಗಿರೋದು ಇಂಪಾರ್ಟೆಂಟು. ಈಗಲೂ ಮಾಡಿಸ್ಬೋದು. ನಾವು ಲೀಫ್ ಅನಾಲಿಸಿಸ್ ಮಾಡಿಸ್ತೀವಿ ಅಂದರೆ ಎಲೆ ಕಿತ್ಕೊಂಡೋಗಿ ನಾವು ಲ್ಯಾಬಿಗೆ ಕೊಟ್ಟು ಲೀಫ್ ಅನಾಲಿಸಿಸ್ ಮಾಡಿಸ್ಕೊಂಡು ಅದರಲ್ಲಿ ಏನೇನು ಕೊರತೆ ಇದೆ ಅಂತ ಅಂದ್ಬಿಟ್ಟು ತಂದು ಆ ಪ್ರಕಾರ ಮಾಡ್ಬೋದು. ಈಗ 1 ಎಕರೆ ನೀವು ಒಂದೊಂದು ಬ್ಲಾಕ್ ಮಾಡಿಕೊಂಡು ಈ ಬ್ಲಾಕಲ್ಲಿ ಸಮಸ್ಯೆ ಇದೆ. ಯಾಕಂದ್ರೆ ನಿಮ್ದು 10 ಎಕರೆ ಇದ್ದರೆ 10 ಎಕರೆನೂ ಒಂದೇ ಥರ ಇರಬೇಕಂತೇನಿಲ್ಲ. ನಿಮ್ಮದೇ ಜಸ್ಟ್ ಒಂದು ಬೌಂಡ್ರಿಲೇ ಮೇಲ್ಗಡೆ ಒಂದು ಜಾಗದಲ್ಲಿ ಒಂದು ಥರದ ಮಣ್ಣಿರುತ್ತೆ, ಕೆಳಗಡೆ ಜಾಗದಲ್ಲಿ ಒಂದು ಮಣ್ಣಿರುತ್ತೆ. ಮೇಲ್ಗಡೆ ಗಿಡಗಳೇ ಬೇರೆ ರೀತಿ ಇರ್ತವೆ, ಕೆಳಗಡೆ ಗಿಡಗಳೇ ಬೇರೆ ರೀತಿ ಇರ್ತವೆ, ತಳಿಯಿಂದ ತಳಿಗೆ ಬೇರೆ ಆಗುತ್ತೆ ಅಲ್ವಾ? ಈ ರೀತಿ ಎಲ್ಲ ಸಮಸ್ಯೆಗಳಿರಬೇಕಾದ್ರೆ ಅದನ್ನು ನಮಗೆ ನಮ್ಮ ಜಮೀನಿನಲ್ಲೇ ಅದನ್ನು ನಮಗೆ ಹೇಳೋರಂಥ ಒಬ್ಬರು ಬೇಕು. ಯಾರು ಹೇಳ್ತಾರೆ? ಹೇಳಿದ್ರೆ ನಮಗೆ ತುಂಬ ಸಂತೋಷ. ಇದು ಈಗ ಫಸ್ಟ್ ಇನಿಷಿಯಲ್ ಡೇಸಲ್ಲಿ ಅಂದರೆ ಸ್ಟಾರ್ಟಿಂಗ್ ಬಂದಾಗ ಕಾಸ್ಟ್ಲಿ ಇದ್ದೇ ಇರುತ್ತೆ, ಎಲ್ಲರೂ ತಗೊಳಕ್ಕೆ ಸಾಧ್ಯ ಇಲ್ಲ. ಆದರೆ ಒಂದು ಸಮಯ ಹೀಗೆ ಮುಂದುವರಿತಾ ಖಂಡಿತವಾಗ್ಲೂ ಪ್ರತಿಯೊಬ್ಬರಿಗೂ ಇದನ್ನು ಬಳಸ್ಕೊಳ್ತಕ್ಕಂತಹ ಒಂದು ಅಫೋರ್ಡಬಲ್ ಪ್ರೈಸಿಗೆ ಬಂದೇ ಬರುತ್ತೆ. ಈಗ ನಾವು ಇದ್ರ ಬಗ್ಗೆ ಹೇಳ್ತಿದ್ದೋ ಸ್ಪ್ರೇಗಳ ಬಗ್ಗೆ. ಈಗ ಸ್ಪ್ರೇ ಎಲ್ಲ ಅದು ಮಾಡುತ್ತೆ, ಓಕೆ, ಒಳ್ಳೆ ಇದು ಕೂಡ ಬರುತ್ತೆ. ನೆಕ್ಸ್ಟ್ ಕುಯ್ಲು ಅನ್ನೋದು ನಮ್ಮ ರೈತರಿಗಂತೂ ಬಹಳಷ್ಟು ಸಮಸ್ಯೆ. ಕೊಯ್ಲು ಟೈಮಲ್ಲಿ ಎಲ್ಲರದು ಒಟ್ಟಿಗೆ ಕೊಯ್ಲು ಬಂದುಬಿಡುತ್ತೆ ಬೆಳೆ. ಆ ಪ್ರದೇಶದಲ್ಲಿ ಒಂದೇ ಬೆಳೆ ಇರುತ್ತೆ, ಲೇಬರ್ಸ್ಗೆ ಭಾರಿ ಡಿಮ್ಯಾಂಡು. ಮತ್ತು ಅದರಲ್ಲಿ ಏನು ಮಾಡ್ತಾರೆ, ಕೆಲವುದು ಎಲ್ಲ ಒಟ್ಟಿಗೆ ಒಂದೇ ಸಲ ಹಾರ್ವೆಸ್ಟ್ ಮಾಡಬೇಕಾಗಿರುತ್ತೆ, ಅದರಲ್ಲೇನು ಸಮಸ್ಯೆ ಇಲ್ಲ. ಕೆಲವರು ಸೆಲೆಕ್ಟಿವ್ ಹಾರ್ವೆಸ್ಟ್ ಮಾಡಬೇಕು. ಈಗ ಟೊಮೆಟೊದಲ್ಲಿ ಸ್ವಲ್ಪ ಬಲ್ತಿರೋ ಮಾತ್ರ ಕೀಳಬೇಕು, ಎಳೆಕಾಯಿ ಕೀಳಂಗಿಲ್ಲ. ನಿಮ್ಮ ಅರೇಬಿಕಾ ಕಾಫಿಲಿ ಹಣ್ಣಾಗಿದ್ದು ಮಾತ್ರ ಕೀಳಬೇಕು, ಕಾಯಾಗಿದ್ದು ಕೀಳಂಗಿಲ್ಲ. ಅಲ್ಲೇನು ಮಾಡ್ತಾರೆ, ನಮಗೆ ಅದರಲ್ಲಿ ಏನೇ ಮಾಡಿದ್ರು ಸೆಲೆಕ್ಟಿವ್ ಮಾಡೋಕ್ಕಾಗಲ್ಲ. ಆದರೆ ಒಂದು ರೋಬೋಟ್ ಬಂದುಬಿಟ್ಟು ಒಂದು ಕಲರ್ನ ನೋಡಿ ಇದು ಹಣ್ಣಾಗಿದೆ ನಾನು ಇದನ್ನ ಕೀಳ್ತೀನಿ, ಇದು ಹಣ್ಣಾಗಿಲ್ಲ ನಾನು ಇದನ್ನ ಬಿಡ್ತೀನಿ ಅಂತ ಹೇಳಿದ್ರೆ ಎಷ್ಟು ಸಂತೋಷ ಆಗುತ್ತೆ ನಮಗೆ. ಇದನ್ನು ಖಂಡಿತ ಮಾಡ್ಬೋದು. ಈಗ ಆಲ್ರೆಡಿ ನೀವು ಕಿತ್ತ ಮೇಲೆ ಅದನ್ನ ಗ್ರೇಡ್ ಮಾಡಿ ಚೇಂಜ್ ಮಾಡೋ ರೀತಿ ನಿಮಗೆ ಸ್ಪೆಕ್ಟ್ರೋಫೋಟೋಮೀಟರ್ಸ್ನೆಲ್ಲ ಯೂಸ್ ಮಾಡಿ ಅದರಲ್ಲಿ ನಿಮಗೆ ಗ್ರೇಡಿಂಗ್ ಮಾಡಿಕೊಡೋಂಥ ಮೆಷಿನ್ಗಳಿದ್ದಾವೆ. ಅದನ್ನು ನೀವು ಕಿತ್ತು ತಂದಮೇಲೆ ಮಾಡೋದ್ರ ಬದಲು ಕೀಳ್ತಾನೆ ಆ ಕೆಲಸ ಮಾಡಿಕೊಟ್ಬಿಟ್ರೆ ನಿಮಗೆ ಬಹಳಷ್ಟು ಉಪಯೋಗ ಆಗುತ್ತೆ. ಅದಾದ ನಂತರ ನೆಕ್ಸ್ಟು ನೀವು ಮಾರ್ಕೆಟಲ್ಲಿ ಕೀಳ್ತಾರೆ, ಅದು ಗ್ರೇಡಿಂಗ್ ಆಗಬೇಕು. ಗ್ರೇಡಿಂಗನ್ನು ಕೂಡ ಅದೇ ಗ್ರೇಡಿಂಗ್ ಮಾಡಿ ಕೊಡಬೇಕು ನಮಗೆ.
ಅದರಲ್ಲಿ ನಿಮಗೆ ಸೈಜ್ ವೈಸ್ ಗ್ರೇಡಿಂಗ್ ಬೇಕಾ, ಕಲರ್ ವೈಸ್ ಗ್ರೇಡಿಂಗ್ ಬೇಕಾ, ಕ್ವಾಲಿಟಿ ಅದು ಯಾವ್ದು ಬೇಕೋ ಅದು ನೀವು ಅಲ್ಲಿ ಫೀಡ್ ಮಾಡಿರಬೇಕು, ಅದು ಮಾಡಿಕೊಡುತ್ತೆ. ಇದೆಲ್ಲನೂ ಕೂಡ ಆಗುತ್ತೆ. ಲಾಸ್ಟಲ್ಲಿ ಪ್ಯಾಕಿಂಗು ಪ್ಲಸ್ ಮಾರ್ಕೆಟಿಂಗು ಇಷ್ಟನ್ನು ಕೂಡ ನಮ್ಮ ಎ ಒಂದು ಕಾಂಪೋಸಿಟ್ ಟೆಕ್ನಾಲಜಿ. ನಿಮಗೆ ಸ್ಟಾರ್ಟಿಂಗ್ ಗಿಡ ನಾಟಿ ಮಾಡೋದ್ರಿಂದ ಹಿಡಿದು ಮಾರುಕಟ್ಟೆಗೆ ನಿಮಗೆ ಟ್ರಾನ್ಸ್ಪೋರ್ಟೇಷನ್ಗೆ ಲೋಡ್ ಮಾಡಿಕೊಡೋವ್ರಿಗೆ ಎಲ್ಲ ಯಂತ್ರೋಪಕರಣಗಳು ಮತ್ತು ಮೆಷಿನರಿಗಳು ಮಾಡಿಕೊಟ್ರೆ ನಮಗೆ ಬಹಳಷ್ಟು ಸಹಾಯ ಆಗ್ತದೆ. ಇದರಲ್ಲಿ ಕೆಲವು ಟೆಕ್ನಾಲಜಿ ಈಗಾಗಲೇ ಡೆವಲಪ್ ಆಗಿದೆ, ಕೆಲವುದು ಬರಬೇಕಾಗಿದೆ. ನಮ್ಮದೇನು ಅಂತ ಅಂದರೆ ಅದು ಟೆಕ್ನಾಲಜಿ ಬಂದ್ರೂ ಕೂಡ 5 ಎಕರೆಗಿಂತ ಒಳಗಡೆ ಇರೋರಿಗೆ ಆ ಟೆಕ್ನಾಲಜಿ ತಲುಪಿಲ್ಲ ಅಂದರೆ ಅದು ಟೆಕ್ನಾಲಜಿನೇ ಅಲ್ಲ. ಅದೇ ರೀತಿ ಇದೆ. ಈಗ ನಿಮ್ಮೂರಲ್ಲಿ ತಗೊಳ್ಳಿ, ನೀವು 100 ಜನ ಇದ್ದೀರಾ ಅಂತ ಅಂದ್ಕೊಳ್ಳಿ. 100 ಜನ ಇರೋ ಕಡೆ ಎಷ್ಟು ಜನ 5 ಎಕರೆಗಿಂತ ಜಾಸ್ತಿ ಜಮೀನು ಇರೋರು ಇರ್ಬೋದು? ಏನೊಂದು 5 ಜನ. 95 ಜನ 5 ಎಕರೆಗಿಂತ ಕಡಿಮೆ ಇರೋರು, ಅಂದರೆ ಸಣ್ಣ ಮತ್ತು ಅತಿ ಸಣ್ಣ ರೈತರು ನಮ್ಮ ಭಾರತ ದೇಶದಲ್ಲಿ ಹೆಚ್ಚಾಗಿರೋದು. ಅವ್ರಿಗೆ ಯಾವತ್ತು ಈ ತಂತ್ರಜ್ಞಾನ ಸಿಗುತ್ತಲ್ಲ ಅವತ್ತು ಈ ತಂತ್ರಜ್ಞಾನಕ್ಕೆ ಬೆಲೆ ಬರುತ್ತೆ. ಹಾಗಾಗಿ ಈ ತಂತ್ರಜ್ಞಾನ ಬಹಳಷ್ಟು ಬೇಗ ಬೆಳೀತಾ ಇದೆ. ಹಾಗೆ ನಮ್ಮ ರೈತರ ಕೈಗೆ ಆದಷ್ಟು ಬೇಗ ತಲುಪಬೇಕು. ಈ ನಿಟ್ಟಿನಲ್ಲಿ ರೈತರು ಎಲ್ಲರೂ ಕೂಡ ಆ ಸಂಸ್ಥೆಗಳೊಂದಿಗೆ ಏನೀಗ ನಮ್ಮ ಸಂಸ್ಥೆಗಳು ಬಂದಿದ್ದಾರೆ ಅವ್ರ ಜೊತೆ ಸಹಕರಿಸಿ, ಅವ್ರು ಕೆಲವು ಟ್ರಯಲ್ ಮಾಡ್ಬೇಕಾದ್ರೆ ಅವ್ರ ಜೊತೆ ಎಲ್ಲ ಸಹಕಾರ ಕೊಟ್ಟು, ಮತ್ತು ನೀವು ಕೂಡ ಸ್ವಲ್ಪ ಈಗ ಸ್ಟಾರ್ಟಿಂಗಲ್ಲಿ ಇನಿಷಿಯಲ್ ಡೇಸಲ್ಲಿ ಸ್ವಲ್ಪ ಕಾಸ್ಟ್ ಜಾಸ್ತಿ ಇದ್ರೂ ಕೂಡ ಅದನ್ನ ಯಾವ್ದಾದ್ರು ಒಂದು ಟೆಕ್ನಾಲಜಿ ಬೆಳಿಬೇಕು ಅಂತಂದರೆ ಅವ್ರಿಗೆ ಫಸ್ಟ್ ಅದು ಮಾರ್ಕೆಟ್ ಆಗಬೇಕು, ಅದನ್ನು ಅಳವಡಿಸ್ಕೊಳ್ಳೋ ಸಂಖ್ಯೆ ಜಾಸ್ತಿ ಬೇಕು. ಹಾಗಾಗಿ ಸ್ಟಾರ್ಟಿಂಗಲ್ಲೇ ನಾವು ಎಲ್ಲನೂ ಇದೇ ರೀತಿ ನಾನು ಮಾತಾಡಿದ ಪ್ರಕಾರನೇ ಆಗಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಕೆಲವನ್ನ ನಾವು ಹೊಂದಾಣಿಕೆ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಅದನ್ನು ಯಾವುದೇ ಒಂದು ಈಗ ನೋಡಿ ಕಂಪ್ನಿ ಸಿನ್ಸ್ 1981 ಅಂತಂದರೆ 150 ವರ್ಷದಿಂದ ಅವನು ಎಫರ್ಟ್ ಮಾಡಿ ಇವತ್ತು ಆ ಲೆವೆಲಿಗೆ ಬಂದಿರ್ತಾನೆ. ಯಾವುದೋ ಒಂದು ಕಂಪ್ನಿ ಫಸ್ಟ್ ಹೊಸ ಟೆಕ್ನಾಲಜಿ ಬಂದಾಗ ನೀವು 100 ವರ್ಷದ ಎಕ್ಸ್ಪೀರಿಯನ್ಸ್ ಇರೋ ಥರ ಒಂದು ಮಿಷನರಿ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಆಗ ಬಂದಿರೋದ್ರಲ್ಲಿ ಏನಿದೆ ಬೆಸ್ಟ್ ಇದೆ ಅದನ್ನು ನೀವು ತಗೊಂಡು ಬಳಕೆ ಮಾಡೋಕ್ಕೆ ಶುರು ಮಾಡಿ. ಕಾಲಕ್ರಮೇಣ ನಿಮ್ಮ ಜಮೀನುಗಳಿಗೆ ಇವತ್ತೇನು ಬೆಲೆ ಇದೆಯಲ್ಲ ಆ ಜಮೀನಿನ ಬೆಲೆ ಚಿನ್ನದ ಬೆಲೆ ಬರುತ್ತೆ. ಯಾರೂ ಜಮೀನನ್ನು ಮಾರಾಟ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಸಮಸ್ಯೆಗಳಿಂದಾಗಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಹೋಲ್ಡ್ ಮಾಡಿ. ಕೇವಲ ಇನ್ನು ಮುಂದಿನ 10 ವರ್ಷಗಳಲ್ಲಿ ಈ ಅನ್ನೋದು ಪ್ರಪಂಚನೇ ಆಳುತ್ತೆ. ಅದರಲ್ಲಿ ನಿಮ್ಮ ಕೃಷಿ ಕ್ಷೇತ್ರಕ್ಕೆ ಬಹಳಷ್ಟು ಸಹಕಾರಿ ಕೂಡ ಆಗ್ತದೆ. ಹಾಗಾಗಿ ಯಾರು ಬೇರೆ ರೀತಿ ಭಾವನೆಯಲ್ಲಿ ನೋಡದೆ ಒಂದು ಸಕಾರಾತ್ಮಕ ಭಾವನೆಯಲ್ಲಿ ನೋಡಿ ಇದನ್ನ ಬಳಸ್ಕೊಳ್ಳಿ. ಸಂಸ್ಥೆಯವರು ಕೂಡ ಇದಕ್ಕೆ ಸಾಕಾರವಾಗಿ ಪೂರಕವಾಗಿ ಕೆಲವು ತಂತ್ರಜ್ಞಾನಗಳನ್ನ ನಮ್ಮ ರೈತರಿಗೆ ಒದಗಿಸ್ಕೊಡ್ಲಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಒಂದ್ಸಿ ನಾನು ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಅಂತ ಅಂದರೆ ಏನು, ಈ ತೋಟಗಾರಿಕೆ ಬೆಳೆಗಳಲ್ಲಿ ಹೇಗೆ ಇದರ ಬಳಕೆಯನ್ನು ಮಾಡಬಹುದು ಅನ್ನುವಂಥದ್ದನ್ನು ಬಹಳ ಚೆನ್ನಾಗಿ ಹೇಳಿದರು ರಾಜೇಶ್ ಅವರು. ಅಂದರೆ ಬಹಳ ಸರಳವಾಗಿ ನಾವು ಅರ್ಥ ಮಾಡ್ಕೋಬೇಕು ಅಂದರೆ ನನಗೆ ಅನ್ನಿಸ್ತಕ್ಕಂಥದ್ದು ಏನು ಅಂತ ಹೇಳಿದರೆ, ಅಂದರೆ ಬೇರೆ ಏನೂ ಅಲ್ಲ. ಹಿಂದೆ ನಾವೆಲ್ಲ ಯಾವುದೇ ಕೃಷಿ ಕೆಲಸಗಳನ್ನು ಮಾಡುವಾಗ ಏನು ಮಾಡ್ತಾ ಇದ್ದೋ ಅಂತ ಹೇಳಿದರೆ, ನಮ್ಮ ಮನೆಯಲ್ಲಿ ಯಾರು ಹಿರಿಯರು ಇರ್ತಾ ಇದ್ರೋ ಅವ್ರನ್ನ ಕೇಳ್ತಾ ಇದ್ವಿ. ಯಾವ ಬೀಜ ಆಯ್ಕೆ ಮಾಡ್ಕೋಬೇಕು, ಯಾವ ಕಾಲದಲ್ಲಿ ಬಿತ್ತನೆ ಮಾಡ್ಕೋಬೇಕು, ಯಾವ ಸಂದರ್ಭದಲ್ಲಿ ಯಾವ ಮಳೆ ಬರುತ್ತೋ ಇಲ್ವೋ ಅನ್ನೋಂಥದ್ದು ಅವ್ರಿಗೆ ಗೊತ್ತಾಗ್ತಿತ್ತು. ಈಗ ಹಿರಿಯರನ್ನು ಹೊರಗಡೆ ಹಾಕ್ಬಿಟ್ಟಿದ್ದೀವಿ ನಾವು. ಆ ಸ್ಥಾನವನ್ನು ಅನ್ನೋಂಥದ್ದು ತುಂಬ್ತಾ ಇದೆ ಅನ್ನೋಂಥದ್ದು ನನ್ನ ಒಂದು ಗ್ರಹಿಕೆ. ಅಥವಾ ಹಿರಿಯರಿದ್ದರೆ ನಾವೇ ಮನೆಯಿಂದ ಹೊರಗಡೆ ಹೋಗೋ ಅಂಥ ಪರಿಪಾಠಗಳು ಕೂಡ ಆಗ್ತಾ ಇದ್ದಾವೆ. ಅಂಥ ಒಂದು ಹಿರಿಯರ ಕೆಲಸವನ್ನು ಈ ಅನ್ನುವಂಥದ್ದು ಮಾಡ್ತಾ ಇದೆ ಅಂತ ಹೇಳಿ ಬಹಳ ಸರಳವಾಗಿ ರಾಜೇಶ್ ಅವರು ತಮ್ಮೆಲ್ಲರಿಗೂ ಅರ್ಥ ಆಗುವ ಹಾಗೆ ಅಂದರೆ ಏನು, ಅದು ಹೇಗೆ ಕೆಲಸವನ್ನು ಮಾಡುತ್ತೆ, ಮುಂದಿನ ಭವಿಷ್ಯದಲ್ಲಿ ಏನೆಲ್ಲ ಮಾಡಿಕೊಳ್ಳಬಹುದು ಅನ್ನುವಂಥ ವಿಚಾರಗಳನ್ನು ಬಹಳ ಸರಳವಾಗಿ ಅವರು ತಿಳಿಸಿಕೊಟ್ರು. ಅವ್ರಿಗೆ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ನಾನು ತಿಳಿಸ್ತಾ ಇದ್ದೇನೆ. ಕೃಷಿಕ ಬುದ್ಧಿಮತ್ತೆ ಮತ್ತು ನಿಖರ ಕೃಷಿ ಕುರಿತಂತೆ ವಿಚಾರಗಳನ್ನು ಹಂಚಿಕೊಳ್ಬೇಕು ಅಂತ ಹೇಳಿ ಸಕಲೇಶಪುರದ ದೋಣಿಗಲ್ನ ಭಾರತೀಯ ಸಾಂಬಾರ ಮಂಡಳಿಯ ಏಲಕ್ಕಿ ಸಂಶೋಧನಾ ಕೇಂದ್ರದ ವಿಜ್ಞಾನಿಗಳು ಹಾಗೂ ಮುಖ್ಯಸ್ಥರಾದಂತಹ ಡಾಕ್ಟರ್ KN ಹರ್ಷ ಅವ್ರನ್ನ ಕೇಳ್ಕೊಳ್ತಾ ಇದ್ದೇನೆ. ಸರ್, ದಯಮಾಡಿ ಈ ಕುರಿತಂತೆ ವಿಚಾರಗಳನ್ನು ಹಂಚಿಕೊಳ್ಳಿ. ನಮಸ್ಕಾರ ಎಲ್ಲ ಕೇಳುಗರಿಗೆ. ತಂತ್ರಜ್ಞಾನದ ವಿಚಾರಕ್ಕೆ ಬಂದಾಗ, ಅದರಲ್ಲೂ ಕೃಷಿ ವಿಚಾರಕ್ಕೆ ಬಂದಾಗ ಒಂದು ಘಟನೆ ನೆನಪಾಗುತ್ತೆ. ಆಗಿನ್ನೂ ನಾನು ಹುಟ್ಟಿರಲಿಲ್ಲ ಬಿಡಿ. 1978ರಲ್ಲಿ ಹೈದರಾಬಾದ್ನಲ್ಲಿ ಒಂದು ಸಮಾವೇಶ ನಡೆಯುತ್ತೆ, ಬೇಸಾಯ ಶಾಸ್ತ್ರಜ್ಞರ ಸಮಾವೇಶ. ಆ ಸಮಾವೇಶದಲ್ಲಿ ಡಾಕ್ಟರ್ ಮಸ್ತಾನ್ ರೆಡ್ಡಿ ಅನ್ನುವಂಥ ಬೇಸಾಯ ಶಾಸ್ತ್ರಜ್ಞರು ಕೆಲವೊಂದು ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾರೆ. ಮುಂದಿನ ಭಾರತದ ಕೃಷಿ ಯಾವ ರೀತಿ ಇರ್ತದೆ, ನಮಗೆ ಸ್ಯಾಟಲೈಟ್ ಇಮೇಜರಿಯಿಂದ ನಾವು ಬೆಳೆಗಳ ಆರೋಗ್ಯನ ಸಮೀಕ್ಷೆ ಮಾಡ್ಬೋದು, ಪಾಲಿಸಿ ಮೇಕರ್ಸ್ಗೆ ಅನುಕೂಲ ಆಗುತ್ತೆ, ನಿರ್ಧಾರ ಮಾಡಲಿಕ್ಕೆ ಮತ್ತು ಭಾಳಷ್ಟು ಪಾಲಿಸಿಗಳನ್ನ ಮಾಡಲಿಕ್ಕೆ ಇದು ಖಂಡಿತ ಸಹಾಯ ಆಗತ್ತೆ ಅಂತಂದ್ಬಿಟ್ಟು. ಆಗ ಯಾವುದೇ ಒಂದು ವಿಚಾರ ಬಂದರೂ ಎಡಪಂಥೀಯ ಬಲಪಂಥೀಯ ಪಂಗಡಗಳಿದ್ದೇ ಇರ್ತದೆ. ಒಬ್ಬರು ಕಾಮೆಂಟ್ ಬಂತು, ಬಾಲ್ನಾಗಮ್ಮ ಮಾಯಾ ಬಜಾರ್ ಸಿನಿಮಾನ ಭಾಳ ತೀಕ್ಷ್ಣವಾಗಿ ನೋಡ್ಬಿಟ್ಟವ್ರೆ ರೆಡ್ಡಿ ಸಾಹೇಬರು ಅಂತ. ಅದಾದ 2 ತಿಂಗಳಿಗೇನೆ ಅಡ್ವಾನ್ಸಸ್ ಇನ್ ಅಗ್ರಾನಮಿ ಅನ್ನುವಂಥ ಒಂದು ನಿಯತಕಾಲಿಕದಲ್ಲಿ ಇದೇ ಪ್ರಿಸಿಷನ್ ಅಗ್ರಿಕಲ್ಚರ್ ಬಗ್ಗೆ ಬಹಳ ಗಂಭೀರವಾದಂಥ ಬಹಳ ದೊಡ್ಡ ಮಟ್ಟದ ಆರ್ಟಿಕಲ್ ಬರ್ತದೆ. ಬಹುಶಃ ಭಾರತೀಯರಿಗೆ ಎಲ್ರಿಗೂ ಇದೊಂದು ಮೂಲ ರೋಗ ಅಂತ ಕಾಣ್ತದೆ. ಹಿತ್ಲಿಗಿಡ ಮದ್ದಲ್ಲ, ಶಂಕ್ ತಿಂದು ಬಿದ್ದರೆ ಮಾತ್ರ ತೀರ್ಥ. ಆದರೆ ವ್ಯವಸ್ಥೆ ಅವತ್ತು ಎತ್ತಚ್ಕೊಳ್ತಾ ಇಲ್ಲ, ಖಂಡಿತ ಆಗಲಿಲ್ಲ. ನಮ್ಮಲ್ಲಿ ಪ್ರಿಸಿಷನ್ ಫಾರ್ಮಿಂಗ್ ವಿಚಾರವಾಗಿ ನಾವು ಗಮನಿಸಿದ್ರೆ ಅಗ್ರಿಕಲ್ಚರ್ನಲ್ಲಿ
1995 ನಂತರದಲ್ಲಿ ಯಾವಾಗ ಇಸ್ರೋ ಪ್ರಿಸಿಷನ್ ಅಗ್ರಿಕಲ್ಚರ್ ವಿಚಾರವಾಗಿ ಕೃಷಿ ಜೊತೆ ನಾವು ಕೆಲಸ ಮಾಡ್ತೀವಿ ಅಂತ ಮುಂದೆ ಬಂದರೂ ಅವತ್ತು ನಾವು ಎಚ್ಚೆತ್ಕೊಂಡ್ವಿ. ಅವತ್ತು ನಮ್ಮ ಮೊದಲನೇ ಹೆಜ್ಜೆಗಳನ್ನ ಇಡ್ತಾ ಬಂದ್ವಿ. ಇನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಕೃತಿಕ ಬುದ್ಧಿಮತ್ತತೆ ಏನಿದೆ ಈ ವಿಚಾರವಾಗಿ ಬಹುಶಃ ಆ ತಡವನ್ನು ನಾವು ಮಾಡಲಿಲ್ಲ. 2001 ನಂತರದಲ್ಲೇ ನಾವು ಈ ವಿಚಾರವಾಗಿ ಭಾಳಷ್ಟು ಕಂಪ್ನಿಗಳ ಜೊತೆ ಟೈಅಪ್ ಮಾಡಿಕೊಂಡು, ಅದು ಖಾಸಗಿ ಆಗಿರ್ಬೋದು ಅಥವಾ ಸರ್ಕಾರಿ ಸಂಸ್ಥೆಗಳಾಗಿರ್ಬೋದು, ಅವುಗಳ ಜೊತೆ ಕೈ ಜೋಡಿಸ್ಕೊಂಡು ಕೆಲಸವನ್ನು ಮಾಡ್ತಾ ಹೋದ್ವಿ. ಈಗ ರೈತನಿಗೆ ಏನು ಬೇಕು? ಮಾಹಿತಿ ಬೇಕು. ಕೊಡುವಂಥ ಮಾಹಿತಿ ನಿಖರವಾಗಿರಬೇಕು, ಅದರಲ್ಲೂ ಸ್ಥಳೀಯವಾಗಿರಬೇಕು. ಇದು ಭಾಳ ಪ್ರಮುಖವಾಗಿದೆ. ಇವತ್ತು ಇನ್ಫಾರ್ಮೇಷನ್ನ ತಗೊಳ್ಳೋದಕ್ಕೆ ರೈತನಿಗೆ ಯಾವುದೇ ಸಮಸ್ಯೆ ಇಲ್ಲ. ನಾವು ಹೇಳ್ತೀವಿ ಟೆಕ್ನಾಲಜಿ ಅಕ್ಸೆಸ್ ಮಾಡಬೇಕು ಅಂದರೆ, ಬಳಕೆ ಮಾಡಬೇಕು ಅಂದರೆ ವಿದ್ಯೆ ಬೇಕು ಅಂತ. ಕಿಂಚಿತ್ತೂ ವಿದ್ಯೆ ಇಲ್ಲದೆ ಇರುವಂಥ ದೊಡ್ಡ ದೊಡ್ಡ ರೈತರುಗಳು ವಿಶ್ವವಿದ್ಯಾನಿಲಯದ ಮಟ್ಟನ ಸಾಧನೆಯನ್ನು ಮಾಡಿರುವಂಥವ್ರು ಬನವಾಸಿನಲ್ಲಿದ್ದಾರೆ. ಬಹುಶಃ ಗೊತ್ತಿಲ್ಲ, ಅವರು ಜೀವಂತವಾಗಿಲ್ಲ. ಮಾತಾಡ್ತಾ ಧರ್ಮರಾಜ್ ಅವ್ರು ಹೇಳಿದ್ರು ಅವರ ಅಪೇಕ್ಷೆಗಳೇನು ಅಂತ. ಧರ್ಮರಾಜ್ ಸಾಹೇಬ್ರಿಗೆ ಬೇಕಾಗಿರೋ ಮಾಹಿತಿ ಏನಪ್ಪ ಅಂತಂದರೆ, ವಿಯೆಟ್ನಾಂನಲ್ಲಿ ಆಗ್ತಾ ಇರುವಂಥ ಬದಲಾವಣೆಗಳು ಹವಾಮಾನದಲ್ಲಿ ಮತ್ತು ಕಾಫಿ ಬೆಳೆಯಲ್ಲಿ ಆಗ್ತಾ ಇರುವಂಥ ಏರಿಳಿತಗಳು. ಇದು ನಾನು ಅವರ ಹೆಸರನ್ನು ಏನಕ್ಕೆ ಪ್ರಸ್ತಾಪ ಮಾಡ್ತಿದ್ದೇನೆ ಅಂದರೆ, ಕಾಫಿ ಬೆಳೆಗಾರರನ್ನು ಪ್ರತಿನಿಧಿಸ್ತಾ ಇದ್ದಾರೆ ಅವರು. ಬ್ರೆಜಿಲ್ನಲ್ಲಿ, ವಿಯೆಟ್ನಾಂನಲ್ಲಿ, ಇಂಡೋನೇಷ್ಯಾದಲ್ಲಿ ಇವತ್ತು ಕಾಳುಮೆಣಸಿನ ಪರಿಸ್ಥಿತಿ ಏನಾಗಿದೆ, ಅದು ಮುಂದಿನ ವರ್ಷ ನಮ್ಮ ಬೆಲೆಯನ್ನು ನಿರ್ಧಾರ ಮಾಡ್ತದೆ. ಈ ಮಾರ್ಕೆಟ್ ಇಂಟೆಲಿಜೆನ್ಸನ್ನು ಸರ್ಕಾರ ಕೊಡಬೇಕು. ಸರ್ಕಾರ ಕೊಡೋದು ತಪ್ಪಿಸಿದಾಗ ನಮಗೆ ಈ ತಂತ್ರಜ್ಞಾನ ಕೊಟ್ಟೇ ಕೊಡುತ್ತೆ. ಇವತ್ತಿನ ಪರಿಸ್ಥಿತಿಯಲ್ಲಿ ವಾಟ್ಸಪ್ ಚಾನಲ್ಗಳನ್ನು ಮಾಡಿಕೊಂಡು 7B ಅನ್ನುವಂಥ ಸಂಸ್ಥೆಯನ್ನು ಮಾಡಿಕೊಂಡು ರೈತರಿಗೆ ಎಲ್ಲ ರೀತಿಯಲ್ಲೂ ಮಾರ್ಗದರ್ಶನ ನಡೀತಾ ಇದೆ. ಅಂದರೆ ಇಲ್ಲಿ ಒಂದು ಸೂಕ್ಷ್ಮವಾದ ವಿಚಾರವನ್ನು ಗಮನಿಸಬೇಕು. ಸ್ಥಳೀಯವಾಗಿ ನಾವು ಯೋಚನೆ ಮಾಡಿದಾಗ ತಂತ್ರಜ್ಞಾನ ಎಲ್ಲದಕ್ಕೂ ಉತ್ತರನ ಅಂತಂದಾಗ ಖಂಡಿತ ಅಲ್ಲ. ನಿಮ್ಮ ಪಕ್ಕದಲ್ಲಿರುವಂಥ ಪ್ರಗತಿಪರ ರೈತ ಅಥವಾ ನಿಮ್ಮ ಎದುರು ಕೂತಿರುವಂಥ ಕೃಷಿ ತಂತ್ರಜ್ಞ, ಅವರು ಕಾಫಿ ಬೋರ್ಡಿಂದ ಇರ್ಬೋದು ಅಥವಾ KVKಯಿಂದ ಇರ್ಬೋದು, ಸ್ಪೈಸ್ ಬೋರ್ಡಿಂದ ಇರ್ಬೋದು ಅಥವಾ ಅಗ್ರಿಕಲ್ಚರ್ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟಿಂದ ಇರ್ಬೋದು, ಸ್ಥಳೀಯ ಜ್ಞಾನಗಳು ಅವ್ರಿಗೆ ಗೊತ್ತಿರುತ್ತೆ. ನಮಗೆ ಮಾಹಿತಿಯ ಮೂಲವಾಗಿ ನಮಗೆ ತಂತ್ರಜ್ಞಾನ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇಕಾಗತ್ತೆ. ನಾವು ತಂತ್ರಜ್ಞಾನನ ತಿರಸ್ಕಾರ ಮಾಡಿದ್ರೆ ನಾವು ಹಳೆ ತಲೆಮಾರಿಗೆ ಹೋಗ್ತೀವಿ. ಸಿನಿಮಾ ನೋಡಿಕೊಂಡು ಖುಷಿ ಪಡಬೇಕಾಗ್ತದೆ ಹೊರತು ನಾವು ಮುಂದೆ ಬೆಳಿಲಿಕ್ಕಾಗಲಿಲ್ಲ. ಅದೇ ವಿಚಾರವಾಗಿ ಇವತ್ತು ಸಕ್ಸಸ್ಸನ್ನು ನೋಡಬೇಕು ಅಂತಂದರೆ ಭಾಳ ದೂರ ಏನು ಹೋಗಬೇಕಾಗಿಲ್ಲ. ಮಗೆ ರಂಗಸ್ವಾಮಿ ಅವ್ರ ತೋಟಕ್ಕೆ ಹೋದರೆ ಸಾಕು. ಡಾಕ್ಟ್ರು ಇವತ್ತು ಬರೀ ಅವರು ಕೇವಲ ಪಶುಸಂಗೋಪನೆ ವಿಚಾರದಲ್ಲಿ ಮಾತ್ರ ಹೇಳಿದ್ರು. ಮಾರುಕಟ್ಟೆನಲ್ಲಿ 800 ರೂಪಾಯಿ ಏಲಕ್ಕಿ ರೇಟ್ ಇದ್ದಾಗ್ಲೂ ರಂಗಸ್ವಾಮಿ ಅವರು ಅವರ ಎಕರೇಜನ್ನು ವಿಸ್ತರಣೆ ಮಾಡ್ತಾನೆ ಹೋದರು. ಏನಕ್ಕೆ ಅಂದರೆ, ಸರ್ ಇಲ್ಲೊಂದು ಲಾಜಿಕ್ ಇದೆ ಸರ್, ನಾನು ಏಲಕ್ಕಿನ ಅಡಿಕೆ ಜೊತೆ ಬೆಳೀತಾ ಇದ್ದೀನಿ. ಏಲಕ್ಕಿ ಕೊಟ್ಟಂಥ ಊಟ ಉಳಿದದ್ದನ್ನು ಅಡಿಕೆ ಚೆನ್ನಾಗಿ ತಿನ್ನುತ್ತೆ. ಸರಾಸರಿ 8 kg ಇಳುವರಿ ಬರ್ತಾ ಇದ್ದಂಥ ಅಡಿಕೆ ಫಸಲು 35 kg ಬರ್ತಾ ಇದೆ. ಈ ಲಾಜಿಕ್ನ ನಮ್ಗೆ ಅರ್ಥ ಮಾಡ್ಕೋಬೇಕು ಅಂದರೆ ನಾವು ಈ ಡಾಟಾನ ಮಿಷಿನ್ ಲರ್ನಿಂಗಿಗೆ ಅಥವಾ ಡಾಟಾ ಪ್ರೊಸೆಸಿಂಗ್ ಕೊಡಬೇಕು. ಪೂರ್ಣಿಮಾ ಮೇಡಮ್ ಅದನ್ನೇ ಹೇಳಿದ್ರು. ನಾವು ಎಷ್ಟು ಒಳ್ಳೆ ಡಾಟಾಗಳನ್ನು ತಂತ್ರಜ್ಞರಿಗೆ ಕೊಡ್ತೀವಿ ಅಷ್ಟು ಉತ್ತಮವಾದಂಥ ಫಲಿತಾಂಶಗಳು ನಮಗೆ ತಂತ್ರಜ್ಞಾನದಿಂದ ವಾಪಸ್ ಬರ್ತದೆ. ಯಾಕಂದರೆ ತಂತ್ರಜ್ಞಾನಕ್ಕೆ ಮೋಸ ಮಾಡೋದು ಗೊತ್ತಿಲ್ಲ, ಮನುಷ್ಯನ ತಲೆಯಲ್ಲಿ ಮಾತ್ರ ಮೋಸ ಮಾಡುವಂಥ ಆಲೋಚನೆ ಇರೋದು. ಇಡೀ ವ್ಯವಸ್ಥೆನ ನಾವು ಗಮನಿಸಿದಾಗ ಒಂದು ಮಿಸ್ಸಿಂಗ್ ಲಿಂಕ್ ಇದೆ. ಈ ಪ್ರೋಗ್ರಾಮ್ನೆಲ್ಲ ಮಾಡಲಿಕ್ಕೆ ಪೈಥಾನ್ ಲ್ಯಾಂಗ್ವೇಜ್ ಬೇಕು. ಪೈಥಾನ್ ಲ್ಯಾಂಗ್ವೇಜ್ ವೆಟರ್ನರಿ ಗ್ರ್ಯಾಜುಯೇಟ್ಸ್ಗೂ ಗೊತ್ತಿಲ್ಲ, ಅಗ್ರಿಕಲ್ಚರ್ ಗ್ರ್ಯಾಜುಯೇಟ್ಸ್ಗೂ ಗೊತ್ತಿಲ್ಲ, ಅಗ್ರಿಕಲ್ಚರ್ ಇಂಜಿನಿಯರಿಂಗ್ನವ್ರಿಗೂ ಗೊತ್ತಿಲ್ಲ. ಹಾಗಾಗಿ ಇದೆರಡನ್ನು ಬೆಸೆಯುವಂಥ ಒಂದು ಅಕಾಡೆಮಿಕ್ ಸ್ಕೂಲ್ ಅಥವಾ ಪ್ರೋಗ್ರಾಮ್ ಬಂದಾಗ ಇದರ ಕ್ವಾಲಿಟಿ ಖಂಡಿತವಾಗಿ ಇಂಪ್ರೂವ್ ಆಗ್ತದೆ. ಯಾವತ್ತೋ ಒಂದಿನ ನೋಡಿ ನನಗೆ ಅಗ್ರಿಕಲ್ಚರ್ ಈ ವ್ಯವಸ್ಥೆಗಳು ಬೇಕು, ಈ ವಿಷಯಗಳನ್ನ ನಾವು ಈ ರೀತಿ ನಿರೂಪಣೆ ಮಾಡಬೇಕು ಅಂತ ಕೇಳೋದಲ್ಲ. ಮಾರುಕಟ್ಟೆ ವಿಚಾರಕ್ಕೆ ಬಂದಾಗಲೂ ಕೂಡ ಇವತ್ತು ಸರ್ಕಾರಗಳು ಸಕಾಲದಲ್ಲಿ ಕೆಲವೊಂದು ನಿರ್ಧಾರಗಳನ್ನು ತಗೋತಾ ಇದ್ದಾರೆ. ಆ ಸರ್ಕಾರಗಳಿಗೆ ಈ ಥರ ತೀರ್ಮಾನಗಳನ್ನ ತಗೊಳ್ಳೋದಕ್ಕೆ ಕೆಲವೊಂದು ಸಲಹೆಗಳನ್ನ ಕೊಡಬೇಕು. ಉದಾಹರಣೆಗೆ, ಇದುವರೆಗೂ ಭಾರತ ಮಾತ್ರ ಮಾವನ್ನ ಬೆಳೀತಾ ಇತ್ತು, ಕಾಲರ್ನ ಮೇಲೆತ್ತು ಮಾತಾಡ್ತಿದ್ವಿ. ಇವತ್ತು ಚೈನಾ, ವಿಯೆಟ್ನಾಂನವರು ಮುಂದೆ ಬರ್ತಾ ಇರೋದು ನೋಡಿದ್ರೆ ಮುಂದೊಂದಿನ ಭಾರತದಲ್ಲಿ ಬೆಳೆದಿದ್ದ ಮಾವನ್ನ ನಾವೇ ತಿನ್ನಬೇಕೇ ಹೊರತು ರಫ್ತು ಮಾಡೋ ಸ್ಥಿತಿನ ಕಳ್ಕೊಂತೀವಿ. ಇದು ಆಘಾತಕಾರಿ ಕೂಡ ಹೌದು. ಅದಕ್ಕೋಸ್ಕರ ಇಸ್ರೋ ಸಂಸ್ಥೆ ಜೊತೆ ಪ್ರತಿ ಗಿಡಗಳಿಂದ ಹೊರಹೊಮ್ಮುವಂಥ ಏನು ಕಿರಣಗಳಿರ್ತವೆ, NDVI ವ್ಯಾಲ್ಯೂ ಅಂತ ನಾವು ಹೇಳ್ತೀವಿ, ಅದರ ಬೇಸಿಸ್ ಮೇಲೆ ಪ್ಲ್ಯಾಂಟ್ ಹೆಲ್ತು, ಫ್ರೂಟ್ ಹೆಲ್ತು ಮತ್ತು ಬರುವಂಥ ಇಳುವರಿಯ ಅಂದಾಜು ಇದನ್ನೆಲ್ಲ ಮಾಡಿ ನಮ್ಮ ಎಕ್ಸ್ಪೋರ್ಟ್ ಪ್ರೋಗ್ರಾಮ್ಗಳನ್ನು ತೀರ್ಮಾನ ಮಾಡಲಿಕ್ಕೆ ತಂತ್ರಜ್ಞಾನ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿರ್ಬೋದು ಅಥವಾ ರಿಮೋಟ್ ಸೆನ್ಸಿಂಗ್ ಆಗಿರ್ಬೋದು, ಈ ಎಲ್ಲದರ ಸಹಯೋಗದಲ್ಲಿ ಕೆಲಸಗಳಾಗ್ತಾ ಇದ್ದಾವೆ. ಅದು ಕೆಲವೊಂದು ಏನಾಗ್ತದೆ, ನನ್ನ ಲೆವೆಲ್ಗೆ ಅಂದರೆ ಒಬ್ಬ ಎಂಡ್ ಯೂಸರ್ ಅಥವಾ ರೈತನ ಲೆವೆಲ್ಗೆ ಬೇಕು ಅಂತಂದಾಗ ನಮಗೆ ಅದರ ಗೋಚರ ಭಾಳ ತಡವಾಗ್ಬೋದು. ಆದರೆ ಪಾಲಿಸಿ ಮೇಕರ್ಸ್ ಲೆವೆಲಲ್ಲಿ ಇದು ಬಂದು ಭಾಳ ದಿನ ಆಗೋಗಿದೆ. ಹಾಗಾಗಿ ತಂತ್ರಜ್ಞಾನಗಳನ್ನು ದಯವಿಟ್ಟು ತಿರಸ್ಕಾರ ಮಾಡಬೇಡಿ. ಇಲ್ಲಪ್ಪ ನಾನು ಜೋಬನ್ ತುಂಬ ದುಡ್ಡು ಮಡಿಕೊಂಡು ಓಡಾಡ್ತೀನಿ, ನಾನು ಗೂಗಲ್ ಪೇ, ಫೋನ್ಪೇ ಬಳಸೋದಿಲ್ಲ, ಆನ್ಲೈನ್ ಬ್ಯಾಂಕಿಂಗ್ ಮಾಡೋದಿಲ್ಲ, ಅದ್ರಲ್ಲಿ ಜನ ದುಡ್ಡು ಕದ್ಕೊಂಡು ಹೊಟ್ಟೋಯ್ತಾರೆ. ದಡ್ತನ ಅದು. ವಿ ಹ್ಯಾವ್ ಟು ಬಿಕಮ್ ಸ್ಮಾರ್ಟ್.
ಅಲ್ಲಿ ಏನಾಗಬೇಕು, ನನ್ನ ಮಾಹಿತಿನ ನಾನು ಫೋನ್ ಮಾಡಿ ಕೇಳಿದವ್ರಿಗೆ ಕೊಡಬಾರ್ದು ಅನ್ನೋ ಮಿನಿಮಮ್ ಕಾಮನ್ ಸೆನ್ಸ್ ನನ್ನಲ್ಲಿದ್ದರೆ ಖಂಡಿತ ತಂತ್ರಜ್ಞಾನ ನನಗೆ ಪೂರಕವಾಗಿ ಕೆಲಸ ಮಾಡ್ತದೆ. ಅದರ ಜೊತೆಗೆ ಕೃತಿಕ ಬುದ್ಧಿಮತ್ತತೆ, ಕೃತಕ ಅನ್ನೋ ವಿಚಾರ ಇಲ್ಲೇ ಇದೆ. ನನ್ನ ಸ್ವಂತಿಕೆನ ಬಿಟ್ಕೊಡ್ಬಾರ್ದು. ಇವತ್ತು ಟೆಕ್ನಾಲಜಿ ಮೇಲೆ ನಾವು ಎಷ್ಟು ಡಿಪೆಂಡ್ ಆಗಿದ್ದೀವಿ ಅಂತಂದರೆ, ಮುಂದೆ ಬರೋ ಪೀಳಿಗೆ ಮುಂದೆ ಕೀರೆ ಸೊಪ್ಪು ಕಿಲ್ಕೆರೆ ಸೊಪ್ಪನ್ನು ಎರಡನ್ನೂ ಇಟ್ಟರೆ ಯಾವ್ದು ಕೀರೆ ಸೊಪ್ಪು ಯಾವ್ದು ಕಿಲ್ಕೆರೆ ಸೊಪ್ಪು ಹೇಳ್ರಪ್ಪ ಅಂದರೆ 1 ನಿಮಿಷ ಸರ್ ಗೂಗಲ್ ಲೆನ್ಸಲ್ಲಿ ನೋಡ್ತೀನಿ. ಈ ಸ್ಥಿತಿನ ನಾವು ತಲುಪ್ತಾ ಇದ್ದೀವಿ. ಕಾರಣ ಏನು ಅಂದರೆ ನಮ್ಮ ನೈಜತೆಯನ್ನು ನಾವು ಬಿಟ್ಕೊಡ್ತಾ ಇದ್ದೀವಿ. ನಮ್ಮ ಬುದ್ಧಿಮತ್ತತೆ, ನಮಗಿರುವಂಥ ಶಕ್ತಿ, ಆಲೋಚನೆ ಮಾಡುವಂಥ ಶಕ್ತಿಯನ್ನು ನಾವು ತಂತ್ರಜ್ಞಾನಕ್ಕೆ ಸಮರ್ಪಿಸ್ತಾ ಇದ್ದೀವಿ. ಅಂದರೆ ನನ್ನ ಅನುಕೂಲಕ್ಕೆ ನಾನು ತಂತ್ರಜ್ಞಾನ ಬಳಸ್ಕೊಬೇಕೇ ಹೊರತು ತಂತ್ರಜ್ಞಾನಕ್ಕೆ ನಾನು ಸಮರ್ಪಣೆ ಆದರೆ, ನನ್ನನ್ನು ನಾನು ಅರ್ಪಿಸ್ಕೊಂಡ್ರೆ ಮುಂದೊಂದು ದಿನ ಮಾನವ ಜಾತಿ ವಿನಾಶ ಖಂಡಿತ ಆಗುತ್ತೆ. ಈ ವಿಚಾರವಾಗಿ ಆಂಥ್ರೋಪಾಲಜಿನಲ್ಲಿ ಭಾಳ ದೊಡ್ಡ ಮಟ್ಟದ ಸಂಶೋಧನೆಗಳು ಕೂಡ ಆಗ್ತಾ ಇದ್ದಾವೆ. ಹಾಗಾಗಿ ಜಾಣತನ ನಮ್ಮಲ್ಲೂ ಇರಲಿ, ಅಂದರೆ ಬಳಕೆ ಮಾಡೋ ವಿಚಾರದಲ್ಲಿ, ಆದರೆ ನಮ್ಮನ್ನು ನಾವು ಅದಕ್ಕೆ ಸಮರ್ಪಿಸ್ಕೊಳ್ಳೋದು ದಡ್ತನ. ಶುಭವಾಗಲಿ. ಬಹಳ ಕಡಿಮೆ ಅವಧಿಯಲ್ಲಿ ಬಹಳ ಚೆನ್ನಾಗಿ ಮಾತನಾಡಿದರು. ಹರ್ಷ ಅವರು ಬಹಳ ಚೆನ್ನಾಗಿ ಮಾತನಾಡ್ತಾರೆ. ಅದರಲ್ಲೂ ಕೂಡ ರೈತರಿಗೆ ಮನಮುಟ್ಟುವ ಹಾಗೆ ತಂತ್ರಜ್ಞಾನವನ್ನ ಕೃಷಿಕರ ಮಟ್ಟಕ್ಕೆ ಇಳಿದು ಮಾತನಾಡ್ತಕ್ಕಂತಹ ಅಪರೂಪದ ವ್ಯಕ್ತಿಗಳಲ್ಲಿ ಅವರು ಕೂಡ ಒಬ್ರು. ಅವ್ರಿಗೂ ಕೂಡ ಒಂಥರ ನಮ್ಮ ಆಕಾಶವಾಣಿಯ ಮೇಲೆ ವಿಶೇಷವಾದಂತಹ ಪ್ರೀತಿ. ಅವ್ರ ಸ್ವಂತ ಇಲಾಖೆ ಕಾರ್ಯಕ್ರಮ ಇದ್ರೂ ಕೂಡ ಅದನ್ನ ಬಿಟ್ಟು ಅವರು ನಿಮಗೋಸ್ಕರ ನಮಗೋಸ್ಕರ ಇವತ್ತು ಆಕಾಶವಾಣಿಗೆ ಬಂದಿದ್ದಾರೆ. ಅವ್ರಿಗೆ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ನಾನು ತಿಳಿಸ್ತಾ ಇದ್ದೇನೆ. ಇದುವರೆಗೆ ಇಂದಿನ 2ನೇ ಸಂಚಿಕೆಯಲ್ಲಿ ತೋಟಗಾರಿಕೆ ಬೆಳೆಗಳಲ್ಲಿ ಕೃತಕ ಬುದ್ಧಿಮತ್ತೆಯ ಬಳಕೆ ಕುರಿತು ಅರಕಲಗೂಡಿನ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ರಾಜೇಶ್ ಡಿ ಹಾಗೂ ಕೃತಕ ಬುದ್ಧಿಮತ್ತೆ ಮತ್ತು ನಿಖರ ಕೃಷಿ ಕುರಿತು ಸಕಲೇಶಪುರದ ದೋಣಿಗಾಲಿನಲ್ಲಿರುವ ಭಾರತೀಯ ಸಾಂಬಾರ ಮಂಡಳಿಯ ಏಲಕ್ಕಿ ಸಂಶೋಧನಾ ಕೇಂದ್ರದ ಮುಖ್ಯಸ್ಥರು ಹಾಗೂ ವಿಜ್ಞಾನಿ ಡಾಕ್ಟರ್ ಕೆಎನ್ ಹರ್ಷ ಅವರ ವಿಚಾರಗಳನ್ನು ಆಲಿಸಿದಿರಿ. ಇದುವರೆಗೆ ಹಾಸನ ಆಕಾಶವಾಣಿ ಕೇಂದ್ರ 2026ನೇ ಸಾಲಿನ ರೇಡಿಯೋ ಕಿಸಾನ್ ದಿವಸದ ಅಂಗವಾಗಿ ಹಮ್ಮಿಕೊಂಡಿದ್ದ ಕೃತಕ ಬುದ್ಧಿಮತ್ತೆ ಹಾಗೂ ಕೃಷಿ ಅಭಿವೃದ್ಧಿ ಕುರಿತ 1 ದಿವಸದ ವಿಚಾರ ಸಂಕಿರಣದ ಆಯ್ದ 2ನೇ ಭಾಗ ಮೂಡಿಬಂತು. ಪ್ರಸ್ತುತಿ ಅರ್ಕಲಗೂಡು ಮಧುಸೂದನ್. ಸಂಕಲನ ಶಮಿತಾ ಜೈನ್.